ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ತಂದೆಯಾಗಿ ಗುರುವಾಗಿ ಹೇಗೆ ಅರ್ಜುನನನ್ನ ಸ್ವೀಕಾರ ಮಾಡಿದನೋ ಹಾಗೆ ಆ ಅರ್ಜುನ ನಮ್ಮ ಮನಸ್ಥಿತಿ ಅಂತ ಹೇಳ್ತಾರೆ. ಹಾಗಾಗಿ ಆ ನಮ್ಮ ಮನಸ್ಸನ್ನ ಭಗವಂತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿದಾಗ ಭಗವಂತ ನಮಗೆ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಆ ಅದೃಷ್ಟವನ್ನ ಕೊಡ್ತಾನೆ ಅಂತ ಹೇಳ್ಬೋದು. ಇಲ್ಲಿ ಯಾಕೆ ನಾನು ಅದೃಷ್ಟ ಅಂತ ಹೇಳ್ತಾ ಇದ್ದೀನಿ ಅಂತ ಇವತ್ತಿನ ಮುಂದಿನ ಶ್ಲೋಕದ ಅರ್ಥ ಹೇಳ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಸಹ ನಾವೇನಾದ್ರೂ ಇವತ್ತು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅಥವಾ 4 ಜನ ನಮ್ಮನ್ನ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ ಅಂದ್ರೂ ಸಹ ಅದು ಭಗವಂತನ ದಯೆ ಅಂತ ಇವತ್ತಿನ ಶ್ಲೋಕದ ಅರ್ಥಗಳಲ್ಲಿ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಹಾಗೆ ಈ ಸುಖ ಅಂದ್ರೆ ಏನು, ದುಃಖ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಕಡೆ ರಾಘವೇಂದ್ರ ಸ್ವಾಮಿಗಳು ಬರಿತಾ ಹೋಗ್ತಾರೆ. ಎಷ್ಟು ಸುಂದರವಾಗಿ ಬರೀತಾರೆ ಅಂದ್ರೆ, ಇವತ್ ನೋಡಿ ಗುರುವಾರ ರಾಘವೇಂದ್ರ ಸ್ವಾಮಿಗಳೇ ಫಸ್ಟ್ ಬರ್ತಾ ಇದಾರೆ. ಅನುಕೂಲಕರವಾದ ವೇದನೆಯೇ ಸುಖ ಅಂತ ಹೇಳ್ತಾರೆ, ಹಾಗೆ ಅಹಿತಕರವಾದ ವೇದನೆಯೇ ದುಃಖ ಅಂತ ಹೇಳ್ತಾ ಹೋಗ್ತಾರೆ. ಎಷ್ಟು ಸರಿ ಅಲ್ವಾ? ಅಂದ್ರೆ ನಮ್ಮ ಜೀವನಕ್ಕೆ ನಮಗೆ ಯಾವುದೋ ಒಂದು ಅನುಕೂಲ ಆಗ್ತಾ ಇದೆ, ಅದು ವೇದನೆ. ನೋಡಿ, ಎರಡಕ್ಕೂ ವೇದನೆ ಅಂತ ಇಲ್ಲಿ ಹೇಳ್ತಾ ಇದಾರೆ. ವೇದನೆ ಅಂದ್ರೆ ಅದೊಂಥರ ನೋವು ಅಂತ. ಆದ್ರೆ ಇಲ್ಲಿ ಅನುಕೂಲಕರವಾದಂತಹ ಆ ವೇದನೆಯೇ ಸುಖ, ಅಹಿತಕರವಾದ ವೇದನೆ ದುಃಖ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ನಾವು ಈಗ ಆಲ್ರೆಡಿ ಏನು 4 ಶ್ಲೋಕಗಳ ಅರ್ಥ ತಿಳ್ಕೊಂಡ್ವಿ. ಅದರಲ್ಲಿ ಭಗವಂತ ಹೆಜ್ಜೆ ಹೆಜ್ಜೆಗೆ ಹೇಳ್ತಾ ಹೋಗ್ತಾನೆ, ಭಕ್ತರಿಗೆ ಅನುಕೂಲವಾಗ್ಲಿ, ಜೀವನದಲ್ಲಿ ಏನೆಲ್ಲ ಆಗ್ತಾ ಇದೆ ಅದು ಭಗವಂತನ ದಯೆ ಅಂತ ಅವರು ತಿಳ್ಕೊಳ್ಳಿ ಅನ್ನುವಂತಹ ಆಸೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ರೆ. ಯಾಕೆ ಭಕ್ತರು ತಿಳ್ಕೋಬೇಕು ಅಂತ ಅಂದ್ರೆ, ಅವರ ಒಳಿತಿಗಾಗಿ ನಾನು ಅವ್ರನ್ನ ಒಳ್ಳೇದ್ ಮಾಡ್ಬೇಕು, ಅವ್ರಿಗೆ ಒಳ್ಳೇದು ಮಾಡ್ಬೇಕು, ಹಾಗಾಗಿ ಇದಕ್ಕೆಲ್ಲ ಕಾರಣ ನಾನೇ ಅಂತ ಅವರು ತಿಳ್ಕೋಬೇಕು. ಆಗ ಅವರು ಅವರ ಜೀವನದಲ್ಲಿ ಮುಂದುವರಿತಾ ಹೋಗ್ತಾರೆ. ಆ ಜೀವನ ಅಂದ್ರೆ ಅಷ್ಟೇ ಅಲ್ವಾ? ಅಂದ್ರೆ ಆ ನಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಾ ಇದೆ ವಿ ಡೋಂಟ್ ನೋ. ಈಗ ಮಕ್ಕಳು ಎಕ್ಸಾಮ್ ಬರೆಯಕ್ ಹೋಗ್ತಾರೆ. ಆ ಎಕ್ಸಾಮ್ ಬರೆಯಕ್ ಹೋದಾಗ ಅವರಿಗೆ ವರ್ಷ ಪೂರ್ತಿ ಓದಿರ್ತಾರೆ, ಪುಸ್ತಕದಲ್ಲಿರುತ್ತೆ, ಟೆಕ್ಸ್ಟ್ ಬುಕ್ ಅಲ್ಲಿ ಇರುತ್ತೆ, ಅಥವಾ NCERT ಬುಕ್ ಅಲ್ಲಿ ಇರುತ್ತೆ, ಅಥವಾ ಗೈಡ್ ಅಲ್ಲಿ ಇರುತ್ತೆ. ಆರ್ ಟೀಚರ್ ಪಾಠ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಅದೇ ಅವರಿಗೆ ಎಕ್ಸಾಮ್ ಅಲ್ಲಿ ಬರುತ್ತೆ. ಆದ್ರೆ ಈ ಜೀವನ ಅನ್ನೋದು ಹೇಗಪ್ಪ ಅಂತ ಅಂದ್ರೆ, ನಮಗೆ ಗೊತ್ತಿಲ್ಲ ವಾಟ್ ನೆಕ್ಸ್ಟ್. ಯಾರಿಗಾರು ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ವಿ ಆರ್ ಪ್ಲಾನಿಂಗ್ ಅಷ್ಟೇ. ನಾವು ಒಂದು ಪ್ಲಾನ್ ಮಾಡ್ತಾ ಇದೀವಿ, ಒಂದು ನಾಳೆ ಹೀಗಿರುತ್ತೆ, ನಾಳೆ ಹೀಗಿರ್ಬೇಕು ಅಂತ ನಾವು ಆಸೆ ಪಡ್ತಾ ಇದೀವಿ ಅಷ್ಟೇ. ಆದ್ರೆ ನಾವು ಆಸೆ ಪಟ್ಟ ಹಾಗೆ ಅದು ಆಗ್ಬೇಕು ಅಂದ್ರೂ ಸಹ ಅದು ಭಗವಂತನ ದಯೆನೆ. ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಅಂದ್ರೆ ಈಗ ನಮ್ಮ ಬುದ್ಧಿ ಇರ್ಬೋದು, ನಮ್ಮ ಜ್ಞಾನ ಇರ್ಬೋದು, ನಮ್ಮ ಸಹಿಸುವ ಗುಣ ಇರ್ಬೋದು, ಕ್ಷಮೆಯ ಗುಣ ಇರ್ಬೋದು, ನಮ್ಮ ಜೀವನದಲ್ಲಿ ಬರುವಂತಹ ಸುಖ ದುಃಖ ಭಾವಗಳು ಪ್ರತಿಯೊಂದು ಸಹ ಭಗವಂತನ ದಯೆ ಅಂತ ನಾವು ಆಲ್ರೆಡಿ ತಿಳ್ಕೊಂಡ್ವಿ. ಅದೇ ಮುಂದುವರೆದು ಭಗವಂತ ಇನ್ನೂ ನಮ್ಮ ಜೀವನದಲ್ಲಿ ಆಗುವಂತಹ ಆಗು ಹೋಗುಗಳಿಗೆ ಅವನು ಹೇಗೆ ಕಾರಣ ಅಂತ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದ್ರೆ, ಅಹಿಂಸಾ ಅಹಿಂಸೆಯು, ಸಮತಾ ಸಮತೆಯು, ತುಷ್ಟಿ ತೃಪ್ತಿಯು, ತಪಃ ತಪಸ್ಸು, ದಾನಂ ದಾನವು, ಯಶಃ ಕೀರ್ತಿಯು, ಅಯಶಃ ಅಪಕೀರ್ತಿಯು ಭವಂತಿ ಉಂಟಾಗುತ್ತದೆ, ಭಾವಾಹ ಸ್ವಭಾವಗಳು, ಭೂತನಾಂ ಜೀವಿಗಳ, ಮತ್ತ ನನ್ನಿಂದ ಏವ ಖಂಡಿತವಾಗಿಯೂ ಪೃಥಗ್ವಿಧಾಹ ವಿವಿಧವಾದ ವ್ಯವಸ್ಥೆ ಮಾಡಲಾಗಿದೆ. ಅಂದ್ರೆ ನಾನ್ ಅನ್ಕೊಳ್ತಾ ಇದ್ದೀನಿ, ಎಸ್ ಇಲ್ಲಪ್ಪ ಇದೆಲ್ಲ ನನ್ನಿಂದ, ಅಂದ್ರೆ ನಾನ್ ಅನ್ಕೊಳ್ತಾ ಇದ್ದೀನಿ ಅಂದ್ರೆ ನಾನಲ್ಲ, ನಾವೆಲ್ಲರೂ ಸಹ ನಮ್ಮ ಭಾವನೆ ಹೇಗಿರುತ್ತೆ ಅಂದ್ರೆ, ಇವತ್ತು ನಾನ್ ಕಷ್ಟ ಪಡ್ತಾ ಇದ್ದೀನಿ ಅದಕ್ಕೆ ನನಗೆ ಹೀಗಿದೆ. ಇಲ್ಲ, ಇವತ್ತು ನಾನು ಏನೆಲ್ಲ ಇದ್ದೀನಿ, ನನ್ನ ಭಾವನೆಗಳೇನಿದೆ ಅದೆಲ್ಲಕ್ಕೂ ಸಹ ಭಗವಂತನೇ ಕಾರಣ ಅಂತ ಹೇಳ್ತಾ ಹೋಗ್ತಾನೆ. ಅದರಲ್ಲೂ ಇವತ್ತಿನ ಶ್ಲೋಕದಲ್ಲಿ ಏನಿದೆ, ಮೊದಲನೇದಾಗಿ ಅಹಿಂಸಾ. ಅಹಿಂಸೆ ಅಂದ್ರೆ ಏನು? ಯಾರಿಗೂ ಹಿಂಸೆ ಕೊಡದೆ ಇರೋದಾ? ಅಲ್ಲ.
ನನ್ನಿಂದ ಇನ್ನೊಬ್ಬರಿಗೆ ಪೀಡೆ ಉಂಟಾಗದೇ ಇರೋದು. ನಾನ್ ನಿನ್ನೆ ಅದನ್ನೇ ಹೇಳಿದ್ದು. ಅಂದ್ರೆ ಇವತ್ತು ಯಾರೋ 4 ಜನ ನನ್ನನ್ನ ಹೊಗಳುತ್ತಾರೆ ಅನ್ನೋದಕ್ಕಿಂತ 4 ಜನ ನನ್ನನ್ನ ತೆಗಳೋದಿಲ್ಲ ಅಂತ ಅಂದ್ರೇನೆ ಅದೇ ನಮ್ಮ ಪುಣ್ಯ. ಅದೇ ರೀತಿ ಇಲ್ಲಿ ನನ್ನಿಂದ ಇನ್ನೊಬ್ಬರಿಗೆ ತೊಂದ್ರೆ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನನ್ನೊಳಗೆ ಭಗವಂತ ಇದ್ದಾನೆ. ಅಂದ್ರೆ ಆ ಅಹಿಂಸೆ ಅಂದ್ರೆ ನನ್ನಿಂದ ಯಾರಿಗೂ ತೊಂದ್ರೆ ಆಗ್ತಿಲ್ಲ ಅಂದ್ರೆ ಆ ಭಾವನೆ ಮೂಡೋದಿಕ್ಕೂ ಸಹ ಭಗವಂತನೇ ಕಾರಣ. ಇಲ್ದೇ ಇದ್ರೆ ಅದನ್ನ ರಾಕ್ಷಸೀಯ ಪ್ರವೃತ್ತಿ ಅಂತ ಹೇಳ್ತಾ ಹೋಗ್ತಾರೆ. ಕೆಲವ್ರು ಇರ್ತಾರೆ, ನಮ್ಮೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅದ್ರಲ್ಲೂ ಎಕ್ಸ್ಪೆಷಲಿ ಅಕ್ಕಪಕ್ಕದವ್ರು ಅಲ್ವಾ? ಸುಮ್ನೆ ತೊಂದ್ರೆ ಕೊಡೋದು, ಸುಮ್ನೆ ಕೂಗಾಡೋದು, ಸುಮ್ನೆ ಕಿರ್ಚಾಡೋದು, ಸುಮ್ನೆ ಕಸಗಳನ್ನ ಹಾಕೋದು. ಈಗ ಮಳೆಗಾಲ, ಈಗ ನೀವೇ ಹೇಳಿದ್ರಿ, ಪ್ಲಾಸ್ಟಿಕ್‌ಗಳು ಹಾಕ್ಬಿಟ್ಟಿರ್ತಾರೆ. ಅಂದ್ರೆ ಅವ್ರಿಗೆಲ್ಲ ಗೊತ್ತಿರತ್ತೆ, ಗೊತ್ತಿಲ್ಲ ಅಂತ ಅಲ್ಲ. ಆದ್ರೆ ಅವರಿಗೆ ಬೇರೆಯವರಿಗೆ ಅಹಿಂಸೆ ಕೊಡಬಾರ್ದು ಅನ್ನುವಂತಹ ಸಾಮಾನ್ಯ ಜ್ಞಾನ ಅವರಲ್ಲಿ ಇರೋದಿಲ್ಲ. ಯಾಕೆ ಅಂದ್ರೆ ಅವರಲ್ಲಿ ಭಗವಂತನ ಕೃಪೆ ಕಮ್ಮಿ ಆಗ್ತಾ ಇದೆ, ರಾಕ್ಷಸೀಯ ಗುಣ ಹೆಚ್ಚಾಗ್ತಾ ಇದೆ. ಇದಕ್ ಕಾರಣ ಏನು? ಅಧರ್ಮ ಹೆಚ್ಚಾಗ್ತಾ ಇರೋದು, ಭಗವಂತನ ಬಗ್ಗೆ ನಂಬಿಕೆ ಇಲ್ದೇ ಇರೋಂಥದ್ದು. ಅಥವಾ ದೇವಸ್ಥಾನಕ್ಕೆ ಹೋಗ್ತಾರೆ ಮೇಡಮ್ ಎಲ್ರು. ಹೌದು, ದೇವಸ್ಥಾನಕ್ಕೆ ಹೋಗ್ತಾರೆ. ಜಸ್ಟ್ ಫಾರ್ ಶೋ ಆಫ್ ದೇ ಆರ್ ಗೋಯಿಂಗ್. ಭಕ್ತಿಯಿಂದ ಹೋಗ್ತಾ ಇಲ್ಲ. ಎಷ್ಟೋ ಜನ ಹೇಳ್ತಾ ಹೋಗ್ತಾರಲ್ಲ, ಆ ಕಾಂಟ್ಯಾಕ್ಟ್ಸ್‌ಗೂ ಕಂಟೆಂಟ್ಸ್‌ಗೂ ತುಂಬಾ ವ್ಯತ್ಯಾಸ ಇದೆ. ಕನೆಕ್ಷನ್‌ಗೂ ತುಂಬಾ ವ್ಯತ್ಯಾಸ ಇದೆ. ನಮ್ ಫೋನಲ್ಲಿ ಸಾವಿರಾರು ಫೋನ್ ನಂಬರ್ ಇದ್ರೂ ಸಹ ಕಷ್ಟ ಅಂದ ತಕ್ಷಣ ಕೆಲವರಿಗೆ ಮಾತ್ರ ನಾವು ಫೋನ್ ಮಾಡೋದು. ಎಲ್ರಿಗೂ ಫೋನ್ ಮಾಡೋದಿಲ್ಲ. ಅದೇ ರೀತಿ ನಾವು ದೇವಸ್ಥಾನಕ್ಕೆ ಸಾವಿರಾರು ಜನ ಹೋದ್ರೂ ಸಹ ಅಲ್ಲಿ ಭಗವಂತ ಇದ್ದಾನೆ ಅನ್ನುವಂತಹ ಅನುಭವ ಬರೋದು ಕೆಲವೇ ಕೆಲವು ಮಂದಿಗಳಿಗೆ. ಹೌದು, ನಾನು ಅಲ್ಲಿ ಹೋದಾಗ ನನಗೆ ಆ ಪಾಸಿಟಿವಿಟಿ ನನಗೆ ಫೀಲ್ ಆಯ್ತು. ಇಲ್ಲಪ್ಪ, ನಾನು ಹೋದೆ, ಪಾರಾಯಣ ಮಾಡ್ದೆ, ಗ್ರೂಪ್ ಫೋಟೋ ತೆಗೆಸ್ಕೊಂಡೆ, ಒಂದೇ ತರ ಸೀರೆ ಹಾಕೊಂಡಿದ್ವಿ, ಅಯ್ಯೋ ಅವ್ರು ನೋಡ್ದೆ, ಇವ್ರು ನೋಡ್ದೆ, ಈ ರೀತಿ ಮಾತುಗಳಿರುತ್ತೆ ವಿನಃ, ಹೌದು ನಾನ್ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವ್ರಿದ್ದಾರೆ ಅನ್ನೋ ಅನುಭವ ನನಗಾಯ್ತು ಅಂತ ಯಾರಾದ್ರು ಹಂಚ್ಕೊಂಡಿದಾರಾ? ಹಂಚ್ಕೊಳ್ತಾರೆ. ಯಾರು? 100ಕ್ಕೆ ಒಬ್ರೋ ಇಬ್ರೋ. ಹಾಗೇನೆ ಇಲ್ಲಿ ಭಗವಂತ ಇದ್ದಾನೆ ಅನ್ನುವಂತಹ ಒಂದು ನಂಬಿಕೆ, ಒಂದು ಅನುಭವ ಅವರಿಗೆ ಬರಬೇಕು. ಇನ್ನೊಬ್ಬನನ್ನ ತುಳಿದು ಬದುಕೋದು ಅಥವಾ ಇನ್ನೊಬ್ಬರಿಗೆ ನೋವುಂಟು ಮಾಡ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ ರಾಕ್ಷಸೀಯ ಗುಣ ಹೆಚ್ಚಾಗಿದೆ. ಅಥವಾ ಯಾರೋ ಒಬ್ರು ನಿಮ್ಮನ್ನ ನೋಡಿ ಹೇಳ್ತಾರೆ, ಇಲ್ಲಪ್ಪ ನಿಮ್ಮಿಂದ ನಮಗೆ ಅನುಕೂಲ ಆಯ್ತು, ನಿಮ್ಮಿಂದ 4 ಜನಕ್ಕೆ ಉಪಯೋಗ ಆಗ್ತಿದೆ, ನಿಮ್ಮ ಮಾತಿಂದ 4 ಜನಕ್ಕೆ ಉಪಯೋಗ ಆಗ್ತಿದೆ, ನಿಮ್ಮ ಜ್ಞಾನದಿಂದ 4 ಜನಕ್ಕೆ ಉಪಯೋಗ ಆಗ್ತಿದೆ. ಯಾರಾದ್ರೂ ಅಪ್ಪಿ ತಪ್ಪಿ ನಿಮ್ಮನ್ನ ನೋಡಿ ಹಾಗಂದ್ರು ಅಂತ ಅಂದ್ರೆ ದಯವಿಟ್ಟು ನೀವು ಹೆಮ್ಮೆ ಪಡಬೇಡಿ, ಅಹಂಕಾರ ಪಡಬೇಡಿ. ಅದರ ಬದಲು ಭಗವಂತನಿಗೆ ಕೃತಜ್ಞತೆ ಹೇಳಿ. ಯಾಕೆಂದ್ರೆ ಭಗವಂತ ನೀನು ನನ್ನಲ್ಲಿ ಇದ್ದಿದ್ರಿಂದ, ನೀನು ನನ್ನನ್ನ ಧರ್ಮ ಮಾರ್ಗದಲ್ಲಿ ಕೈ ಹಿಡಿದು ನಡೆಸಿದ್ರಿಂದ ನನಗೆ ಇದು ಸಾಧ್ಯ ಆಯ್ತು ತಂದೆ, ಅಲ್ವಾ? ಒಬ್ಬ ಹುಡುಗ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಂತಾನೆ ಅಂದ್ರೆ ಅದು ಅವನ ದಯೆ ಅಲ್ಲ. ಅವನಿಗೆ 100ಕ್ಕೆ 100 ಅಟೆಂಡೆನ್ಸ್ ಬರೋದಕ್ಕೆ ಅದ್ರ ಹಿಂದೆ ಅಮ್ಮನ ಪರಿಶ್ರಮ ಇರುತ್ತೆ, ಅಪ್ಪನ ಪರಿಶ್ರಮ ಇರುತ್ತೆ. ಟೈಮಿಗೆ ಸರಿಯಾಗಿ ಅವರು ಫೀಸ್ ಕಟ್ಟಿರ್ತಾರೆ. ಒಂದು ನಿಮಿಷನೂ ಲೇಟ್ ಆಗದೆ ಇರೋ ಹಾಗೆ ಅವ್ರನ್ನ ಕರ್ಕೊಂಡು ಹೋಗಿ ಕಾಲೇಜ್‌ಗೋ, ಸ್ಕೂಲ್‌ಗೋ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅವರ ಪರಿಶ್ರಮದಿಂದ ಅದು ಸಾಧ್ಯ ಆಗಿರುತ್ತೆ. ಅಥವಾ ಅವನು ಔಟ್ ಆಫ್ ಗೋಡ್ ತೆಗ್ದ ಅಂದ್ರೆ ಅದಕ್ಕೆ ಬೇಕಾದಂತಹ ಪುಸ್ತಕಗಳಿರ್ಬೋದು, ಅದಕ್ಕೆ ಬೇಕಾದಂತಹ ಟ್ಯೂಷನ್ಸ್ ಇರ್ಬೋದು, ಪ್ರತಿಯೊಂದು ಸಹ ಅಪ್ಪ ಅಮ್ಮ ಪೇ ಮಾಡಿರ್ತಾರೆ ಅಲ್ವಾ? ಹೌದಾ ಅಲ್ವಾ? ಅದೇ ರೀತಿ ಇಲ್ಲಿ ನನ್ನನ್ನ ಯಾರಾದ್ರೂ ಹೊಗಳಿದ್ರು ಅಥವಾ ನಮ್ಮನ್ನ ಯಾರಾದ್ರೂ ಹೊಗಳಿದ್ರು ಅಂತ ಅಂದ್ರೆ ಅದಕ್ಕೆ ಅರ್ಥ ನಾನಲ್ಲ, ನನ್ನಲ್ಲಿರುವಂತಹ ಭಗವಂತ ನನ್ನಲ್ಲಿರುವಂತಹ ಆ ರಾಕ್ಷಸೀಯ ಗುಣಗಳನ್ನ ಸಂಹಾರ ಮಾಡಿ ನನ್ನನ್ನ ಧರ್ಮ ಮಾರ್ಗದಲ್ಲಿ ನಡೆಸಿದಾಗ ಮಾತ್ರ ಅದು ಸಾಧ್ಯ. ಅದಕ್ಕೆ ಹೇಳೋದು, ಯಾರಾದ್ರೂ ಹೊಗಳಿದ್ರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಅಂದ್ರೆ ನಾವು ಖುಷಿ ಪಡಬೇಕು. ನಿಜಕ್ಕೂ ನಾವು ಹೆಮ್ಮೆ ಪಡಬೇಕು. ಯಾಕೆಂದ್ರೆ ಭಗವಂತ ಕೈ ಹಿಡಿದು ಅಮ್ಮ ಹೇಗೆ ಮಗುವನ್ನ ಸರಿಯಾದ ಶಾಲೆಗೆ ಬಿಟ್ಬಿಟ್ಟು ಬರ್ತಾಳೋ ಆ ರೀತಿ ಭಗವಂತ ನನ್ನ ಧರ್ಮ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ. ಹಿ ಈಸ್ ಸೋ ಸ್ವೀಟ್ ಅಲ್ವಾ? ನನ್ನಿಂದ ಏನು ತಪ್ಪಾಗದ ಹಾಗೆ ಅವನು ನನ್ನನ್ನ ನೋಡ್ಕೊಂತಿದ್ದಾನೆ, ಅವನು ನನ್ನನ್ನ ನಡೆಸ್ತಿದ್ದಾನೆ ಅಂದ್ರೆ ನಾನು ಅವನಿಗೆ ಎಷ್ಟು ಚಿರಋಣಿಯಾಗಿರ್ಬೇಕು. ಒಂದೊಂದು ಉಸಿರು ಸಹ ಅವನಿಗಾಗಿ ನಾವು ಮುಡಿಪಾಗಿಟ್ರೂ ಸಹ ತುಂಬಾ ಕಮ್ಮಿ ಅಂತ ಅನ್ಸುತ್ತೆ. ಹಾಗೇನೆ ಸಮತ ಅಂದ್ರೆ
ದ್ವಂದ್ವ ಸಂಹಿತೆಗಳು. ಈ ಸುಖ, ದುಃಖ, ಈ ಪರಿಸ್ಥಿತಿ ಏನಿದೆ, ಇದನ್ನ ನಾನು ಸಹಿಸ್ಕೊಳ್ಳೋದು. ಏನಿದು? ಮೇಡಮ್ ಏನಂತಿದ್ದಾರೆ? ದುಃಖನ ಸಹಿಸ್ಕೋಬೇಕು ಸರಿ, ಸುಖವನ್ನ ಸಹಿಸ್ಕೋಬೇಕಾ? ಹೌದು ರೀ, ನಮ್ಗೆ ಇವತ್ತೇನಾದ್ರೂ ತುಂಬಾ ಖುಷಿ ಆಯ್ತು ಅಂತ ಅಂದ್ರೂನು ಸಹ, ಅದನ್ನ ಸಹಿಸಿಕೊಳ್ಳುವಂತಹ ಶಕ್ತಿ ಭಗವಂತ ಕೊಡ್ಬೇಕು. ಇವತ್ತು ನನಗೆ ದುಃಖ ಆಗಿದೆ ಅಂದ್ರೂನು ಅದನ್ನ ಸಹಿಸಿಕೊಳ್ಳುವಂತಹ ಶಕ್ತಿ ಬೇಕು. ಅದರಲ್ಲೂ ಎಕ್ಸ್‌ಪೆಷಲಿ ಈ ಕಲಿಯುಗದಲ್ಲಿ, ಅದರಲ್ಲೂ ಆಫ್ಟರ್ ಕೊರೋನಾ. ಯಾಕಪ್ಪ ಈ ಆಫ್ಟರ್ ಕೊರೋನಾ ಅನ್ನೋ ಒಂದು ಎಕ್ಸ್ಟ್ರಾ ಅಡಿಷನ್ ಸೇರಿಸ್ತಾ ಇದ್ದಾರೆ ಅಂತ ಅಂದ್ರೆ, ನಮ್ಮೆಲ್ರಿಗೂ ಗೊತ್ತು, ನಮ್ಮೆಲ್ಲರ ಜೀವನದಲ್ಲಿ ನಡೆದಂತಹ ಘಟನೆಗಳೇ. ಅದರಲ್ಲೂ ಇತ್ತೀಚೆಗೆ ಈ 1 ಇಯರ್ ಅಥವಾ 1 1/2 ಇಯರ್ ಏನಿದೆ, ಎಷ್ಟೋ ಜನರ ಜೀವನದಲ್ಲಿ ನಾವೆಲ್ಲರೂ ಅನುಭವಿಸಿದೀವಿ. ಇದ್ದಕ್ಕಿದ್ದ ಹಾಗೆ ನಮ್ಮ ಸಾಕಷ್ಟು ಜನ ಆಪ್ತರನ್ನ ನಾವು ಕಳ್ಕೊಂಡಿದೀವಿ. ರಾತ್ರಿ ಮಲಗಿದ್ರು ಬೆಳಗ್ಗೆ ಇಲ್ಲ ಅಲ್ವಾ? ಅವ್ರ ಏಜ್ ಎಷ್ಟು? ಏನು 35 ವರ್ಷದಿಂದ 50 ವರ್ಷ ಇರ್ಬೋದು ರೀ. ಖಂಡಿತವಾಗ್ಲೂ ಸಾಯುವಂತಹ ವಯಸ್ಸೇ ಅಲ್ಲ. ಅಲ್ವಾ? ಈಗ್ಲೂ ಸಹ ಸಾಕಷ್ಟು ಜನರ ಕಣ್ಣು ಈಗ್ಲೂ ಸಹ ಕಣ್ಣೀರಿಂದ ತುಂಬುತ್ತೆ. ಅಪ್ಪು ಅವ್ರನ್ನ ನೆನಪಿಸ್ಕೊಂಡಾಗ, ಪುನೀತ್ ಅವ್ರನ್ನ ನೆನಪಿಸ್ಕೊಂಡಾಗ. ಅಲ್ವಾ? ಇಲ್ಲ, ಅವ್ರಿದ್ರು, ಜಿಮ್ಮಿಗ್ ಹೋಗಿದ್ರು, ಈಗಿಲ್ಲ. ಅದೇ ತರ ಎಷ್ಟೋ ಜನ ಸ್ನೇಹಿತರನ್ನ ನಾವು ಕಳ್ಕೊಂಡಿದೀವಿ. ಇಲ್ಲ, ನಿನ್ನೆ ಮಾತಾಡಿದ್ದೆ. ಮಗಳು ಮನೆಗ್ ಹೋಗ್ತೀನಿ ಅಂತ ಅಂದ್ರು. ಮೊಮ್ಮಗನ್ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ಇದ್ದಕ್ಕಿದ್ದ ಹಾಗೆ ಇಲ್ಲ. ಅಲ್ವಾ? ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಅವರಿಗೆ ಯಾವುದನ್ನೂ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಇದು ಬಹುಶಃ ತಮಾಷೆ ಅನ್ನಿಸ್ಬೋದು, ಬಟ್ ಇಟ್ ಈಸ್ ಟ್ರೂ. ಒಬ್ರು ಹೇಳ್ತಾರೆ, ಆ ಡಾಕ್ಟ್ರು ಡಾಕ್ಟರ್ ಹತ್ರ ಅವ್ರ ಮಗ ಬಂದ್ ಹೇಳ್ತಾರೆ, ಆ ಅಪ್ಪನಿಗೆ ಯಾವುದೇ ರೀತಿಯಾದಂತಹ ತುಂಬಾ ಖುಷಿಯಾದ ವಿಷಯ, ತುಂಬಾ ದುಃಖದ ವಿಷಯವನ್ನ ಹೇಳ್ಬೇಡಿ. ಯಾಕೆ ಅಂದ್ರೆ ಅವರ ಹೃದಯ ತುಂಬಾ ವೀಕ್ ಆಗೋಗಿದೆ ಅಂತ. ಆಗ ಮಗ ಹೇಳ್ತಾನೆ, "ಇಲ್ಲ, ಅವ್ರಿಗೊಂದ್ 10 ಲಕ್ಷ ಲಾಟ್ರಿ ಹೊಡೆದಿದೆ, ಆ ವಿಷಯ ಹೇಳ್ಬೇಕು" ಅಂದಾಗ, "ಬೇಡ ಬೇಡ, ನೀನ್ ಹೇಳ್ಬೇಡ. ನೀನ್ ಹೇಳಿದ್ರೆ ಅವ್ರು ಹೆದರ್ಕೊಂಡ್ಬಿಡ್ತಾರೆ. ನಾನ್ ಹೇಳ್ತೀನಿ" ಅಂತ ಡಾಕ್ಟರ್ ಹೋಗ್ಬಿಟ್ಟು ಆ ಪೇಷಂಟ್‌ಗೆ ಹೇಳ್ತಾರೆ. "ಆ ನೀವು ಎಲ್ಲದನ್ನೂ ಒಂದೇ ಸಲ ಒಂದೇ ತರ ಸಮನಾಗಿ ತಗೋಬೇಕು. ನೋಡಿ, ನಿಮ್ಗೆ 1 ಲಕ್ಷ ಕೊಟ್ರೆ ಏನ್ ಮಾಡ್ತೀರಾ? 2 ಲಕ್ಷ ಬಂದ್ರೆ ಏನ್ ಮಾಡ್ತೀರಾ?" ಈ ರೀತಿ ಹೇಳ್ತಾ ಹೇಳ್ತಾ, "ನಿಮ್ಗೊಂದ್ 10 ಲಕ್ಷ ಲಾಟ್ರಿ ಹೊಡೆದ್ರೆ ಏನ್ ಮಾಡ್ತೀರಾ?" ಅಂದ್ರೆ, "ಅಯ್ಯೋ, ನಿಮ್ಗೊಂದ್ 5 ಲಕ್ಷ ಕೊಡ್ತೀನಿ ಹೋಗ್ರಿ" ಅಂದ ತಕ್ಷಣ, "ನಿಜಾನಾ?" ಅಂತ ಹೇಳಿ ಆ ಡಾಕ್ಟರ್‌ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಅಂದ್ರೆ ನಮ್ಗೆ ಏನಾಗೋಗಿದೆ ಅಂತ ಅಂದ್ರೆ, ಸುಖವನ್ನ ಅಕ್ಸೆಪ್ಟ್ ಮಾಡೋ ಮನಸ್ಥಿತಿನೂ ಇಲ್ಲ. ಏನೋ ಒಂದ್ ಖುಷಿ ಆಯ್ತು, ತಕ್ಷಣ ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ. ಡ್ಯಾನ್ಸ್ ಮಾಡ್ತೀವಿ, ಸ್ಟೇಟಸ್‌ಗೆ ಹಾಕ್ಕೊಂತೀವಿ. ಇವಾಗ ಸ್ಟೇಟಸ್‌ಗೆ ಹಾಕೋದು ಒಂಥರ ಸ್ಟೇಟಸ್ಸೇ ಆಗೋಗ್ಬಿಟ್ಟಿದೆ. ಎಲ್ಲವುದನ್ನು ಸ್ಟೇಟಸ್ಸಿಗೆ ಹಾಕೋದು. ಅಥವಾ ನಾವ್ ಅನ್ಕೊಳ್ತಾ ಇದೀವಿ, ಒಬ್ರನ್ನ ಹಗ್ ಮಾಡಿದ್ರೆ ನಮಿಗ್ ಖುಷಿ ಆಗತ್ತೆ. ಒಬ್ರತ್ರ ಮಾತಾಡಿದ್ರೆ ಖುಷಿ ಆಗತ್ತೆ. ಇಲ್ಲ ಅಂದ್ರೆ ನನಗ್ ದುಃಖ ಆಗೋಗತ್ತೆ. ಇಲ್ಲ, ಅದನ್ನೇ ಭಗವಂತ ಹೇಳ್ತಾ ಇರೋದು. ನೀನು ಸುಖ ಬಂದ್ರು ಒಂದೇ ತರ ತಗೋ. ದುಃಖ ಬಂದ್ರು ಒಂದೇ ತರ ತಗೋ. ಅದ್ರಲ್ಲೂ ಈ ಕಲಿಯುಗದಲ್ಲಿ, ಅದ್ರಲ್ಲೂ ಇತ್ತೀಚಿನ ದಿನಗಳಲ್ಲಿ ಏನಾಗೋಗಿದೆ ಅಂತ ಅಂದ್ರೆ, ಮಾತೆತ್ತಿದ್ರೆ ಸಾಕು, ಅದ್ರಲ್ಲೂ ಈಗಿನ ಕಾಲದ ಮಕ್ಳು 5 ವರ್ಷ 5ನೇ ಕ್ಲಾಸು, 6ನೇ ಕ್ಲಾಸು ಇರ್ತಾರೆ. ಡಿಪ್ರೆಷನ್ನಿಗೆ ಹೋದೆ ಅಂತಾರೆ. ಯಾಕ್ ಹೋದ್ರು ಡಿಪ್ರೆಷನ್ನಿಗೆ ಗೊತ್ತಿಲ್ಲ. ನಮ್ 80ಸ್ 90ಸ್ ಕಿಡ್ಸ್‌ಗೆ ಡಿಪ್ರೆಷನ್ ಅಂದ್ರೆ ಏನು ಅಂತ ಈಗ್ಲೂ ಗೊತ್ತಿಲ್ಲ. ಅಲ್ವಾ? ಅಂದ್ರೆ ಆತ್ಮಹತ್ಯೆ ಅನ್ನುವಂತಹ ಒಂದು ಕೆಟ್ಟ ಪದ್ಧತಿ ಈ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಮನ್ ಆಗೋಗಿದೆ. ಯಾರೋ ಬೈದ್ರು ಆತ್ಮಹತ್ಯೆ ಮಾಡ್ಕೊಂಡೆ, ಅಥವಾ ಯಾರೋ ಒಂದು ಮಾರ್ಕ್ಸ್ ಕಮ್ಮಿ ಬಂತು ಆತ್ಮಹತ್ಯೆ ಮಾಡ್ಕೊಂಡೆ. ಅರ್ಥನೇ ಇಲ್ಲ. ಅಂದ್ರೆ ಸುಖ ಆಗ್ಲಿ, ದುಃಖ ಆಗ್ಲಿ, ಈ ದ್ವಂದ್ವತೆಯನ್ನ ಸಹಿಸಿಕೊಳ್ಳುವಂತಹ ಶಕ್ತಿ ಬೇಕು. ಆ ಶಕ್ತಿ ಯಾವಾಗ ಸಿಕ್ಕುತ್ತೆ ಅಂದ್ರೆ, ಕೇವಲ ದೇವರ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ. ಈ ದೇವರ ಅನುಗ್ರಹ ಇಲ್ವಾ? ಖಂಡಿತವಾಗಿಯೂ ಸಹ, ಈಗ ಯಾರೋ ಒಬ್ರು ಇಲ್ಲಿ ಸುಮ್ನೆ ಯಾರೋ ಒಬ್ರು ಒಂದು ದುಃಖವನ್ನ ಹೇಳ್ಕೊಂಡ್ರೆ, "ಅಯ್ಯೋ! ಅವ್ರು ಅಷ್ಟೊಂದು ಕಷ್ಟವನ್ನ ಪಟ್ರಾ? ನಾನು ನನ್ನ ಜೀವನದಲ್ಲಿ ಅಷ್ಟೊಂದು ಕಷ್ಟ ಪಟ್ಟಿಲ್ಲಪ್ಪ." ಅಂದ್ರೆ ಅವರಿಗೆ ದೇವರ ಅನುಗ್ರಹ ಇತ್ತು. ಹಾಗಾಗಿಯೇ ಅವರು ಆ ಎಲ್ಲ ಕಷ್ಟಗಳಿಂದ ಹೊರಗಡೆ ಬಂದಿದ್ದಾರೆ. ಅಥವಾ ಇನ್ನೂ ಹೇಳ್ಬೇಕು ಅಂದ್ರೆ, ಎಷ್ಟೋ ರೋಗ ರುಜಿನಗಳು ಬರುತ್ತೆ. ಆ ರೋಗ ರುಜಿನಗಳಿಂದ ಅವ್ರು ಗೆದ್ದಿದ್ದಾರೆ ಅಂದ್ರೆ ಸಹ, ಅದು ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ದೇವರ ಅನುಗ್ರಹ ಇಲ್ಲ ಅಂತ ಅಂದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ,
40 ವರ್ಷ, 35 ವರ್ಷ, 50 ವರ್ಷ ಅಂತ ಹೇಳ್ತೀವಿ. ಸಾಯೋ ವಯಸ್ಸೇ ಅಲ್ಲ. ಅವ್ರಿಗೇನಾಯ್ತು ಅಂತಾನೆ ಗೊತ್ತಿರೋದಿಲ್ಲ. ಅಂತಹರ ಸಾವನ್ನ ನಾವು ನೋಡ್ತಾ ಇದೀವಿ. ಇದ್ರಿಂದ ನಾವು ಒಂದು ಪಾಠ ಕಲ್ತ್ಕೋಬೇಕು. ಇಲ್ಲ, ಭಗವಂತ ನನ್ನನ್ನ ಧರ್ಮ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ. ಭಗವಂತನ ಅನುಗ್ರಹ ನನಗಿದೆ. ಹಾಗಾಗಿ ನನ್ನಿಂದ ಇನ್ನೆಷ್ಟು ಒಳ್ಳೆ ಕಾರ್ಯ ಮಾಡಕ್ಕಾಗುತ್ತೋ ಅಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕು. ನಮ್ಮ ಮುಖದಲ್ಲಿ ಏನ್ ಮಾಡ್ಬೋದು? ನನ್ನತ್ರ ದುಡ್ಡಿಲ್ಲಪ್ಪ ದಾನ ಧರ್ಮ ಎಲ್ಲ ಮಾಡೋದಿಕ್ಕೆ. ಬೇಡ. ನಿಮ್ಮ ಮುಖದಲ್ಲಿ ಒಂದ್ ನಗು ಇರ್ಲಿ. ಆ ನಗುವನ್ನ ನೋಡಿ 4 ಜನ ನಗ್ತಾರೆ ಅಂತ ಅಂದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೊಂದಿರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಲ್ಲವುದೂ ಸಹ ಇವತ್ತು ನಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಿದೆ, ಸುಖ, ದುಃಖ, ಅದನ್ನ ಸಹಿಸಿಕೊಳ್ಳುವ ಶಕ್ತಿಯೂ ಸಹ ಕೇವಲ ಭಗವಂತನ ದಯೆಯಿಂದ, ಭಗವಂತನ ಕರುಣೆಯಿಂದ ಮಾತ್ರ ಸಾಧ್ಯ ಆಗ್ತಾ ಇದೆ. ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ 80ಸ್ 90ಸ್ ಕಿಡ್ಸ್ ಏನಿದೀವಿ, ನಮ್ಮ ಬಾಲ್ಯವನ್ನ ನಾವು ನೆನಪಿಸ್ಕೊಂಡಾಗ ನಮ್ಮ ಬಳಿ ಆಗ ಹಣ ಇರ್ಲಿಲ್ಲ ಅಲ್ವಾ? ಒಂದು ಹಲಸಿನ ಹಣ್ಣಿನ ಸೀಸನ್ ಬಂತು ಅಂದ್ರೆ ಒಂದ್ ದೊಡ್ಡ ಹಲಸಿನಣ್ಣು ತಂದು ಆ ಅಪ್ಪನೋ ಅಜ್ಜನೋ ಯಾರೋ ಕುಯ್ದು ನಮಗೆ ಹಣ್ಣು ಕೊಡ್ತಾ ಇದ್ದಿದ್ರಲ್ಲಿ ನಮಗೆ ಸಂತೋಷ ಸಿಗ್ತಾ ಇತ್ತು. ವಾರಕ್ಕೊಮ್ಮೆ ಬರ್ತಿದ್ದಂತಹ ಚಿತ್ರಮಂಜರಿಯಲ್ಲಿ ನಮಗೆ ಖುಷಿ ಸಿಗ್ತಾ ಇತ್ತು. ಗೆಳೆಯರ ಜೊತೆ ಗೆಳತಿಯರ ಜೊತೆ ಮರಕೋತಿ ಆಡೋದ್ರಲ್ಲಿ ನಮ್ಗೆ ಖುಷಿ ಸಿಗ್ತಾ ಇತ್ತು. ನಮ್ಮ ಬಾಲ್ಯ ಅಂದ ತಕ್ಷಣ ನಮ್ಮೆಲ್ಲರ ಕಣ್ಣ ಮುಂದೆ ಹಲವಾರು ಸವಿ ನೆನಪುಗಳು ಎಲ್ಲರ ಜೀವನದಲ್ಲಿ ಬರ್ತಾ ಹೋಗುತ್ತೆ. ಆದ್ರೆ ಈಗಿನ ಮಕ್ಕಳಲ್ಲಿ ಅದ್ರಲ್ಲೂ ಇತ್ತೀಚಿನ ಈ 2000 ಆದ್ಮೇಲೆ ಏನ್ ಹುಟ್ಟಿದ್ದಾರೆ ಮಕ್ಕಳು, ಅವ್ರಿಗೆ ಬಾಲ್ಯದ ನೆನಪು ಅಂದ್ರೆ ಆ ಹೌದಾ, ಹಂಗಿರುತ್ತಾ? ಯಾವ್ದೋ ಫೋಟೋಸ್ ನಾವೇ ತೋರಿಸ್ದಾಗ ನಮ್ ಮಕ್ಳಿಗೆ ನೆನಪಾಗುತ್ತೆ. ಹೌದಾ, ನಾವಿಲ್ಲಿ ಹೋಗಿದ್ವಾ? ಬಟ್ ನಮಿಗ್ ಕೇಳಿ, ನಾವ್ ಎಲ್ಲೆಲ್ಲಿ ಹೋಗಿದ್ವಿ? ನಾವ್ ಯಾವ ಪಾಠ ಕಲ್ತಿದ್ವಿ? ಯಾವ ಪದ್ಯಕ್ಕೆ ಕಲ್ತಿದ್ವಿ? ನಮ್ ಟೀಚರ್ಸ್‌ಗಳು ಯಾರು? ನಾವ್ ಎಲ್ಲಿ ಹೊಡ್ತ ತಿಂದಿದ್ವಿ ಅಂತಲೂ ಸಹ ನಾವು ಹೇಳ್ತಾ ಹೋಗ್ತೀವಿ. ಅಂದ್ರೆ ಇದೆಲ್ಲವುದೂ ಸಹ ಯಾಕೆ ನಾವಷ್ಟು ನಮ್ಮ ಲೈಫನ್ನ, ನಮ್ಮ ಬಾಲ್ಯವನ್ನ ಎಂಜಾಯ್ ಮಾಡಿದ್ವಿ. ಈಗಿನ ಮಕ್ಳು ಯಾಕೆ ಎಂಜಾಯ್ ಮಾಡ್ತಾ ಇಲ್ಲ? ಅದಕ್ಕೂ ಸಹ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಖಂಡಿತವಾಗಿಯೂ ಸಹ ಸಾಧ್ಯ ಇಲ್ಲವೇ ಇಲ್ಲ. ಹಾಗೇನೆ ತುಷ್ಟಿ. ತುಷ್ಟಿ ಅಂದ್ರೆ ಏನು? ಸಾಕು ಅನ್ನೋ ಮನಸ್ಥಿತಿ. ಮನುಷ್ಯನಿಗೆ ಸಾಕು ಅಂತ ಅನ್ನೋದು ಒಂದೇ ಒಂದು ವಿಷಯಕ್ಕೆ, ಅದು ಊಟದ ವಿಷಯಕ್ಕೆ. ಅದು ಸ್ವಲ್ಪ ಸಮಯದವರೆಗೆ ಅಷ್ಟೆ. ಅಲ್ವಾ? ಅಂದ್ರೆ ಊಟ ಮಾಡ್ತಾ ಇರ್ತೀವಿ. ಅಪ್ಪ ಇಲ್ಲಪ್ಪ ಹೊಟ್ಟೆ ತುಂಬ್ತು. ದಯವಿಟ್ಟು ನಿನ್ನ ಪ್ರೀತಿಯನ್ನ ಊಟ ಬಡಿಸೋದ್ರಲ್ಲಿ ತೋರಿಸ್ಬೇಡ ಅಂತ ಹೇಳ್ತೀವಿ. ಆದ್ರೆ ಆಫ್ಟರ್ ಸಮ್ ಅವರ್ಸ್ ಇಲ್ಲಪ್ಪ ನನ್ ಮತ್ತೆ ತಿನ್ಬೇಕು ಅಂತ ವಿ ವಿಲ್ ಹ್ಯಾವ್ ದ ಫುಡ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಸಾಕು ಅನ್ನೋ ಮನಸ್ಥಿತಿನೇ ಇಲ್ಲ. ಬೇಕು, 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 ಬೇಕು. ಅಂದ್ರೆ ದುಡಿಯೋದೆಲ್ಲವೂ ಸಹ ನನಗೇ ಬೇಕು, ನನ್ ಮಕ್ಳಿಗೆ ಬೇಕು. ದಾನ ಧರ್ಮವನ್ನ ಮರಿತಾ ಇದ್ದಾರೆ. ಧರ್ಮ ಕಾರ್ಯವನ್ನ ಮಾಡೋದನ್ನ ಮರಿತಾ ಇದ್ದಾರೆ. ಆದ್ರೆ ಈ ಸಾಕು ಅನ್ನೋ ಮನಸ್ಥಿತಿ ಬರಬೇಕು ಅಂದ್ರೂನು ಸಹ ಅದಕ್ಕೆ ದೇವರ ಅನುಗ್ರಹ ಬೇಕು. ಅಂದ್ರೆ ಈ ಬೇಕು ಅನ್ನೋದು ಏನಿದೆ ಅದೇ ನಮ್ಮನ್ನ ಸಾವಿನೆಡೆಗೆ ಕರ್ಕೊಂಡು ಹೋಗ್ತಾ ಹೋಗುತ್ತೆ. ಸಾಕು ಅನ್ನೋದೇನಿದೆ ಅದನ್ನ ನಮ್ಮನ್ನ ಬದುಕಿನೆಡೆಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಮ್ಮೆಲ್ರಿಗೂ ಗೊತ್ತು. ನಾವು ಹುಟ್ಟಿದೀವಿ ಅಂದ್ಮೇಲೆ 100% ನಾವೆಲ್ಲರೂ ಸತ್ತೇ ಸಾಯ್ತೀವಿ. ಅಲ್ವಾ? ಸಾವು ಕಟ್ಟಿಟ್ಟ ಬುತ್ತಿ. ಇವತ್ತಲ್ಲ ನಾಳೆ ವಿ ಹ್ಯಾವ್ ಟು ಹ್ಯಾವ್ ದಟ್ ಫುಡ್. ಆದ್ರೆ ನಮ್ಮ ಜೀವನವನ್ನ ನಾವು ಹೇಗೆ ಸಂಭ್ರಮಿಸ್ಬೇಕು ಅಂತ ಅಂದ್ರೆ, ನಾವು ಹೋದ ಮೇಲೂ ಸಹ 4 ಜನ 4 ದಿನ ನೆನ್ಪಿಟ್ಕೊಂಡ್ರೆ ಸಾಕು. ಈಗ ಯಾರು ವರ್ಷಾನ್‌ಗಟ್ಲೆ ನೆನ್ಪಿಟ್ಕೊಳ್ಳೋ ಅಷ್ಟು ಟೈಮು, ಪುರ್ಸೊತ್ತು ಯಾರಿಗೂ ಇಲ್ಲ ಕಣ್ರೀ. ಕೊನೇ ಪಕ್ಷ ನಮ್ಮ ಮನೆಯವ್ರಾರು ಏನೋ ಒಂದು ನೋಡ್ದಾಗ, "ಏ ಅವಳು ಸಂಭ್ರಮಿಸಿದಾಗೆ ಸಂಭ್ರಮಿಸೋರು ಯಾರೂ ಇಲ್ಲ" ಅಂತ ಹೇಳಬೇಕು. ಅಷ್ಟೇ ಅಲ್ಲ, ಹೇಗೆ ಬದುಕಬೇಕಪ್ಪ ಅಂತ ಅಂದ್ರೆ, ನಮ್ಮನ್ನ ಕಳ್ಕೊಂಡೋರು ಪಶ್ಚಾತ್ತಾಪ ಪಡ್ಬೇಕು. ನಮ್ಮನ್ನ ಪಡ್ಕೊಂಡೋರು ಪುಣ್ಯವಂತರು ಅನ್ಕೋಬೇಕು. ಉದಾಹರಣೆ ಪಡ್ಕೊಂಡೋರು ಅಂದ ತಕ್ಷಣ ನನ್ನ ಗಂಡನೇ ನನ್ನನ್ನ ನಾನೇ ಪುಣ್ಯವಂತ ಅಂತ ಅಲ್ಲ. ನಮ್ಮ ಸ್ನೇಹವನ್ನ ಪಡೆದೋರು, "ಏ ನನ್ ಫ್ರೆಂಡ್ ಕಣ್ರೀ ಅವ್ರು" ಅಲ್ವಾ? ನನಗ್ ಪರಿಚಯದವ್ರವ್ರು. ಅಯ್ಯೋ! ಇಂತಹವ್ರಾ? ಅಯ್ಯೋ! ನನಗ್ ಗೊತ್ತು. ನಿಮಿಗ್ ಗೊತ್ತಾ ಅವ್ರು? ನಾನವ್ರನ್ನ ಮಾತಾಡ್ಸಿದೀನಿ. ನಾನವ್ರನ್ನ ಭೇಟಿ ಆಗಿದ್ದೀನಿ. ನೋಡಿ, ನಮಿಗ್ ಎಷ್ಟು ಖುಷಿ ಸಿಕ್ಕುತ್ತೆ. ಹಾಗೆ ನಾವು ಬದುಕಿ ಹೋಗ್ಬೇಕೇ ವಿನಃ, ಅಯ್ಯೋ! ಅವ್ರಾ? ಅಯ್ಯೋ! ನನಗೂ ಗೊತ್ತು ಕಣ್ರೀ ಅಂತ
ಆ ತರ ಇರಬಾರ್ದು. ನೋಡಿ ಇಬ್ರೂ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹೇಳುವಂತಹ ಟ್ಯೂನ್ ಏನಾಗಿದೆ ಬದಲಾವಣೆ ಆಗಿದೆ. 4 ಜನ ನಮ್ಮನ್ನ ನೋಡಿ ಇವರು ನನಗ್ ಬೇಕು, ಇವರ ಗೆಳೆತನ ಬೇಕು, ಇವರ ಸಾಮೀಪ್ಯ ಬೇಕು ಅಂತ ಕೇಳುವ ಹಾಗೆ ನಾವು ಹೋಗ್ಬೇಕು. ಅದು ಯಾವಾಗ ಬರುತ್ತಪ್ಪ ಅಂದ್ರೆ ನನಗೆ ಸಾಕು ಅನ್ನೋ ಮನಸ್ಥಿತಿ ಇದ್ದಾಗ ಮಾತ್ರ. ಅಷ್ಟೇ ಅಲ್ಲ, ದೇವರ ಮೇಲಿನ ಪ್ರೀತಿ ನಮಗೆ ಈ ಸಾಕು ಅನ್ನೋದನ್ನ ತಂದ್ಕೊಡ್ತಾ ಹೋಗತ್ತೆ. ಅಂದ್ರೆ ದೇವ್ರೇ ನಿನ್ ಪ್ರೀತಿನೇ ಬೇಕು, ಬೇರೆ ಏನೂ ಬೇಡ ಅನ್ನೋದು ಯಾವಾಗ ನನ್ನ ತಲೆಯಲ್ಲಿ ಬೇರೂರ್ತಾ ಹೋಗುತ್ತೆ, ಈ ಉಳಿದ ಪ್ರಾಪಂಚಿಕ ಸುಖಗಳೇನಿದೆ ನನಗೆ ಸಾಕು ಅನ್ಸೋದಿಕ್ಕೆ ಶುರು ಆಗತ್ತೆ. ಹೇಗೆ ಶುಗರ್ ಪೇಷಂಟ್ ಶುಗರ್ ಇದೆ ಅಂತ ಗೊತ್ತಾದ ತಕ್ಷಣ ಅಯ್ಯೋ ನನಗೆ ಸಕ್ಕರೆ ಬೇಡ, ಸ್ವೀಟ್ ಬೇಡ, ಅದ್ರ ಬದಲು ನನಗೆ ಒಳ್ಳೆ ವೆಜಿಟೇಬಲ್ಸ್ ಕೊಡಿ, ಒಳ್ಳೆ ಊಟ ಕೊಡಿ ಅಂತ ಹೇಗೆ ನಾವು ನಮ್ಮ ಡಯಟ್‌ನ ಚೇಂಜ್ ಮಾಡ್ಕೊಂತೀವಿ, ಅಥವಾ ಬಿ-ಪಿ ಇದ್ದೋರು ಅಯ್ಯೋ ನನಗೆ ಉಪ್ಪು ಬೇಡಪ್ಪ, ಉಪ್ಪು ಕಮ್ಮಿ ಇದ್ರೂ ನಾನು ಹಾಗೇ ತಿನ್ಬೇಕು, ಅದೇ ರುಚಿ ಅಂತ ಅನ್ಸೋದಿಕ್ಕೆ ಶುರು ಆಗತ್ತೆ. ಹಾಗೆ ನನಗೆ ಭಗವಂತನ ಮೇಲಿನ ಪ್ರೀತಿ ಇದ್ದಾಗ ಮಾತ್ರ ಈ ಎಲ್ಲ ಪ್ರಾಪಂಚಿಕ ಸುಖಗಳು ಬೇಡ ಅನ್ಸೋದಿಕ್ಕೆ ಶುರು ಆಗತ್ತೆ. ಆದ್ರೆ ಯಾವತ್ತೂ ಸಹ ಭಗವಂತನ ಪ್ರೀತಿ ಸಾಕು ಅಂತ ಮಾತ್ರ ನಮಗೆ ಅನ್ನಿಸ್ಬಾರ್ದು. ಯಾಕೆ? ಯಾಕನ್ನಿಸ್ಬಾರ್ದು? ನೀವೇ ಈಗ ಸಾಕು ಅನ್ನೋದು ಬೇಕು ಅಂತ ಅಂದ್ರಿ ಅಂತ ಹೇಳಿದ್ರೆ, ನನಗೆ ಭಗವಂತನ ಮೇಲಿನ ಪ್ರೀತಿ ಏನಿದೆ ಅದು ಎಂಡ್‌ಲೆಸ್. ಅದು ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ನಾನು ಹೋದ ತಕ್ಷಣ ಅಂದ್ರೆ ನನ್ನ ಸಾವಿನಲ್ಲೂ ಸಹ ನಾನು ನನ್ನ ಭಗವಂತನನ್ನ ಅಪ್ಪಿಕೊಳ್ತೀನಿ. ಹಾಗಾಗಿ ನನ್ನ ಭಗವಂತನ ಪ್ರೀತಿ ಏನಿದೆ ಅದು ಅಚಲವಾಗಿರ್ಬೇಕು, ನಿರಂತರವಾಗಿರ್ಬೇಕು. ಹಾಗಾಗಿ ತುಷ್ಟಿ ಯಾರ್ಯಾರು ಸಾಕು ಅನ್ನುವಂತಹ ಮನಸ್ಥಿತಿ ಅಥವಾ ಸರಳತೆ ಅವರಲ್ಲಿದೆ ಅಂದ್ರೂ ಸಹ ಅದಕ್ಕೆ ಕಾರಣ ಭಗವಂತ. ಹಾಗೆ ತಪಃ. ತಪಃ ಅಂದ್ರೆ ತಪಸ್ಸು. ಈಗಿನ ಕಾಲದಲ್ಲಿ ಅದರಲ್ಲೂ ಕಲಿಯುಗದಲ್ಲಿ ತಪಸ್ಸು ಇಲ್ವೇ ಇಲ್ಲ. ಆದ್ರೆ ನಾವು ಮಾಡುವಂತಹ ಎಲ್ಲಾ ಕೆಲಸಗಳೂ ಸಹ ಕೇವಲ ಭಗವಂತನ ದಯೆಯಿಂದ. ಇವತ್ ನಾನ್ ಪಾಠ ಕೇಳ್ತಾ ಇದ್ದೀನಿ, ಪಾಠ ಹೇಳ್ತಾ ಇದ್ದೀನಿ, ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದೀನಿ, ಧರ್ಮ ಕಾರ್ಯವನ್ನ ಮಾಡ್ತಾ ಇದ್ದೀನಿ, ನನ್ನಿಂದ 4 ಜನಕ್ಕೆ ಉಪಯೋಗ ಆಗ್ತಾ ಇದೆ. ನಾನು ಭಗವಂತ ಕೊಟ್ಟಂತಹ ಎಲ್ಲಾ ಕಾರ್ಯಗಳನ್ನ ಯಾವುದೇ ರೀತಿಯಾದಂತಹ ಕಾಮನೆಗಳಿಲ್ಲದೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೂ ಸಹ ಅದು ಕೇವಲ ಭಗವಂತನ ದಯೆಯಿಂದ. ಅಷ್ಟೇ ಅಲ್ಲ, ನನ್ನ ಇಂದ್ರಿಯ ನಿಗ್ರಹ ಭಗವಂತನ ದಯೆಯಿಂದ. ಹಸಿವು, ಬಾಯಾರಿಕೆ, ನಾನು ನಿನ್ನೆ ಏಕಾದಶಿ ಇತ್ತು, ಅಯ್ಯೋ ಏಕಾದಶಿ ದಿನನೇ ಹಸಿವು ಜಾಸ್ತಿ. ಅಥವಾ ನಿರಾಹಾರ ಮಾಡ್ತೀನಿ, ನಿರ್ಜಲ ವ್ರತ ಮಾಡ್ತೀನಿ ಎಂದಾಗ್ಲೇ ಬಾಯಾರಿಕೆ ಜಾಸ್ತಿ ಅಲ್ವಾ? ಅದ್ ಯಾವುದೂ ಇಲ್ಲ, ಅವತ್ತೇ ಕೋಪ ಜಾಸ್ತಿ ಬರ್ತಾ ಹೋಗುತ್ತೆ. ಆಕ್ಚುಲಿ ಏಕಾದಶಿ ಭಗವಂತನ ಹತ್ತಿರ ಇದ್ದೀನಿ ಎಂದಾಗ ನನಗೆ ಕೋಪ ಬರಬಾರ್ದು, ಆಸೆಗಳಿರಬಾರ್ದು, ಕಾಮನೆಗಳಿರಬಾರ್ದು. ಭಗವಂತ ನೀನೇ ಅನ್ನುವಂತಹ ಮನಸ್ಥಿತಿ ನನಗಿರ್ಬೇಕು. ಅದು ನಿಜವಾದ ಏಕಾದಶಿ, ದೇವರ ಹತ್ತಿರ ವಾಸ ಮಾಡೋದು. ಆದರೆ ಈ ಸಂಪೂರ್ಣ ನಾನೇನಾದ್ರೂ ಅಪ್ಪಿ-ತಪ್ಪಿ ಏಕಾದಶಿಯ ವ್ರತವನ್ನ ಮಾಡದೆ, ಉಪವಾಸವನ್ನ ಮಾಡದೆ ಅಂದ್ರೂ ಸಹ ಅದಕ್ಕೆ ಕಾರಣ ಭಗವಂತ. ಅಂದ್ರೆ ನನ್ನ ಎಲ್ಲ ಕೆಲಸ ಕಾರ್ಯಗಳೇನಿದೆ ಅದೇ ತಪಸ್ಸಿಗೆ ಸಮ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಧಾನಂ. ನಾಹಂ ಕರ್ತ ಹರಿಕರ್ತ ಅನ್ನೋ ಹಾಗೆ ಎಲ್ಲವೂ ಸಹ ಭಗವಂತ ಮಾಡಿಸ್ತಾ ಇದ್ದಾನೆ ಅಷ್ಟೇನೆ. ಅಪ್ಪಿ-ತಪ್ಪಿ ನಾವೇನಾದ್ರು ದಾನ ಮಾಡ್ತಾ ಇದೀವಿ ಅಂದ್ರೆ ಅದೂ ಸಹ ಅವನ ದಯೆ ಇದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ದಾನ ಮಾಡೋದಿಕ್ಕಾಗೋದಿಲ್ಲ. ಉದಾಹರಣೆ, ಗೌರಿ ಹಬ್ಬ ಬರುತ್ತೆ. ಮನೇಲಿ ಅರಿಶಿಣ ಕುಂಕುಮಕ್ಕೆ ಮಹಿಳೆಯರು ಬರ್ತಾರೆ. ನಾವೇನೋ ನಮ್ಮ ಕೈಲಾಗಿದ್ ಕೊಡ್ತೀವಿ. ಬೇಕಾದ್ರೆ ನೋಡಿ, ಇಲ್ಲದೇ ಇದ್ದವ್ರ ಮನೇಲೆ ಚೆನ್ನಾಗಿ ಕೊಟ್ಟಿರ್ತಾರೆ. ಇರೋರು ತೋರ್ಪಡಿಕೆಗೋಸ್ಕರ ಕೊಟ್ಟಿರ್ತಾರೆ. ಅಲ್ವಾ? ಅಂದ್ರೆ ಇಲ್ಲಿ ಅರ್ಥ ಏನು ಅಂತ ಅಂದ್ರೆ, ನಾನು ದಾನ ಮಾಡ್ತಾ ಇದೀನಿ ಅಂತ ಅಂದ್ರೂ ಸಹ ಅದು ಭಗವಂತನ ದಯೆ. ದಾನ ಅಂದ ತಕ್ಷಣ ನಾನೇನು ಹಣದ ರೂಪದಲ್ಲೇ ಕೊಡ್ಬೇಕು ಅಂತ ಇಲ್ಲ. ಜ್ಞಾನವೂ ಸಹ ದಾನವೇ ಆಗಿರತ್ತೆ. ಕೆಲವರು ಇರ್ತಾರೆ, ತುಂಬಾ ತಿಳ್ಕೊಂಡಿರ್ತಾರೆ. ಎಷ್ಟು ತಿಳ್ಕೊಂಡಿರ್ತಾರೆ ಅಂದ್ರೆ ಅವ್ರ ಬಳಿ ಕೂತು ಒಂದೇ ಒಂದು ನಿಮಿಷ ಮಾತಾಡಿದ್ರು ಸಾಕು, ಅವ್ರಿಗೆ ಅಪಾರವಾದ ಜ್ಞಾನ ಇರತ್ತೆ. ಆದ್ರೆ ಬೇರೆಯವರಿಗೆ ಹಂಚೋ ಬುದ್ಧಿ ಇರೋದಿಲ್ಲ. ಅಲ್ವಾ? ಯಾಕೆ ಅಂದ್ರೆ ಅವರಲ್ಲಿ ರಾಕ್ಷಸೀಯ ಗುಣ ಹೆಚ್ಚಾಗಿದೆ. ಭಗವಂತನ ದಯೆ ಅವರಲ್ಲಿ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೌರವರು, ಪಾಂಡವರನ್ನೇ ತಗೋಬಹುದು. ಕೌರವರು ಐಷಾರಾಮಿಯಲ್ಲಿದ್ರು, ಅರಮನೆಯಲ್ಲಿದ್ರು, ಎಲ್ಲ ಅವರಲ್ಲಿ ಸಕಲ ಸಂಪತ್ತು ತುಂಬಿ ತುಳುಕುತ್ತಾ ಇದ್ರೂ ಸಹ ಅಲ್ಲಿ ಯಾವುದೇ ರೀತಿಯಾದಂತಹ ಪಾಸಿಟಿವಿಟಿ ಇರ್ಲಿಲ್ಲ. ಯಾವುದೇ ಒಂದು ಧರ್ಮ ಕಾರ್ಯ ನಡೀತಾ ಇರ್ಲಿಲ್ಲ. ಆದರೆ ಪಾಂಡವರು ವನವಾಸದಲ್ಲಿ ಇದ್ದರೂ ಸಹ ಕೇವಲ ಭಗವಂತ ಅವರ ಜೊತೆ ಇದ್ದಿದ್ದಕ್ಕೆ, ಭಗವಂತನ ದಯೆ ಇದ್ದಿದ್ದಕ್ಕೆ ಅವರು
ಪಾ ಕಾಡಿನಲ್ಲಿ ಇದ್ದರೂ ಸಹ, ವನವಾಸದಲ್ಲಿ ಇದ್ರೂ ಸಹ ಪ್ರತಿನಿತ್ಯ ಋಷಿ ಮುನಿಗಳಿಗೆ ಅವರು ಆಹಾರವನ್ನ ಕೊಡ್ತಾ ಇದ್ರು. ದಾನ ಧರ್ಮಾದಿಗಳನ್ನ ಮಾಡ್ತಾ ಇದ್ರು. ಧರ್ಮ ಕಾರ್ಯವನ್ನ ಮಾಡ್ತಾ ಇದ್ರು. ಸಾಕಷ್ಟು ವ್ರತವನ್ನ ನಾವು ವ್ರತ ಕಥೆಗಳನ್ನ ಓದ್ಬೇಕಾದ್ರೆ ನಾವು ಕೇಳಿದೀವಿ. ಇದನ್ನ ದ್ರೌಪದಿಗೆ ಹೇಳ್ತಾರೆ, ವನವಾಸದಲ್ಲಿ ಇದ್ದಂತಹ ಪಾಂಡವರಿಗೆ ಹೇಳ್ತಾರೆ ಅಂತ ಹೇಳಿ ನಾವು ಹಲವಾರು ಕಥೆಗಳಲ್ಲಿ ಕೇಳಿದೀವಿ. ಯಾಕೆ? ಅವರು ಕಾಡಿನಲ್ಲಿ ಇದ್ರೂ ಸಹ ಆ ಧರ್ಮ ಕಾರ್ಯವನ್ನ ಅವರು ಬಿಟ್ಟಿರ್ಲಿಲ್ಲ. ದಾನ ಧರ್ಮಾದಿಗಳನ್ನ ಬಿಟ್ಟಿರ್ಲಿಲ್ಲ. ಅದಕ್ಕೆ ಕೇವಲ ಕಾರಣ ಭಗವಂತ. ಭಗವಂತ ಅವರ ಜೊತೆ ಇದ್ದಿದ್ದಕ್ಕೆ ಮಾತ್ರ ಸಾಧ್ಯ ಆಯ್ತೆ ವಿನಃ ಇಲ್ಲ ಅಂದ್ರೆ ಸಾಧ್ಯ ಆಗೋದಿಲ್ಲ. ಪೂಜೆ ಮಾಡಿ, ದಾನ ಮಾಡಿ, ಈ ರೀತಿ ಮಾಡೋದ್ರಿಂದಲೇ ಅಂದ್ರೆ ಪೂಜೆ ಪುನಸ್ಕಾರ ಮಾಡೋದು, ದಾನ ಮಾಡೋದು ಅಂದ್ರೆ ಯಾವುದೋ ತೋರ್ಪಡಿಕೆಗೋಸ್ಕರ ಅಲ್ಲ. ಕೇವಲ ಭಗವಂತ ನಮ್ಮ ಜೊತೆ ಇದ್ರೆ ಮಾತ್ರ ಅದೆಲ್ಲವುದೂ ಸಹ ಸಾಧ್ಯ ಆಗ್ತಾ ಹೋಗತ್ತೆ. ಹಾಗೇನೆ ಯಶಃ ಅಂದ್ರೆ ಯಶಸ್ಸು. 4 ಜನ ನಮ್ಮನ್ನ ಹೊಗಳ್ತಾ ಇದ್ದಾರೆ. 4 ಜನ ನಮ್ಮನ್ನ ನೋಡಿ ಇದ್ರೆ ಇವ್ರು ಹಾಗಿರ್ಬೇಕು ಅಂತ ಯಾವುದೋ ಒಂದು ಮಗು ನಮ್ಮ ಬಳಿ ಹೇಳ್ತಾ ಇದೆ ಅಂತ ಅಂದ್ರೂನು ಸಹ ಅದಕ್ಕೆ ಕಾರಣ ಭಗವಂತ. ಇಲ್ಲ, ನೀನು ಮಾಡಿದಂತಹ ಧರ್ಮ ಕಾರ್ಯದಿಂದ ನಿನಗೆ ಯಶಸ್ಸು ಬರಲಿ. ಯಶಃ ಪ್ರಾಪ್ನೋತಿ ವಿಪುಲಂ ಜ್ಞಾತಿ ಪ್ರಾಧಾನ್ಯಮೇವ ಚ. ಅಲ್ವಾ? ಅಂದ್ರೆ ಭಗವಂತ ನಮಗೆ ಯಶಸ್ಸನ್ನ ಕೊಡ್ತಾ ಹೋಗ್ತಾನೆ. ಇದು ಯಶಸ್ಸು ಕೊಡೋದು ಭಗವಂತನ ಅಂತ ನೋಡೋದಾದ್ರೆ ಹೌದು ರೀ. ನಿಮ್ಗೆ 4 ಜನ ಹೊಗಳ್ತಾ ಇದ್ದಾರೆ, ನಿಮ್ಗೆ ಕೀರ್ತಿ ಸಿಗ್ತಾ ಇದೆ, ನಿಮ್ಗೆ ನೀವು ಊರ್ಧ್ವಮುಖವಾಗಿ ಬೆಳೀತಾ ಇದ್ದೀರಾ ಅಂದ್ರೆ ಅದಕ್ಕೆ ಕಾರಣ ಭಗವಂತನೇ. ಅದೇ ರೀತಿ ಯಶಃ ಅಪಕೀರ್ತಿ ಬರ್ತಾ ಇದೆ ಅಂದ್ರೂ ಅದಕ್ಕೆ ಕಾರಣ ಭಗವಂತನೇ. ಯಾರೋ 4 ಜನ ಹಿಂದೆ ಕೂತ್ಕೊಂಡು ನಿಮಗೆ ಚೆನ್ನಾಗಿ ಬೈತಾ ಇದ್ದಾರೆ, ನಿಮಗೆ ಇಷ್ಟ ಆಗ್ತಾ ಇಲ್ಲ ಅಂದ್ರೂ ಅದಕ್ಕೆ ಕಾರಣ ಭಗವಂತ. ಯಾಕೆ ಭಗವಂತ ಈ ರೀತಿ ಮಾಡಿಸ್ತಾ ಇದ್ದಾನೆ? ಯಾಕೆ ಈ ರೀತಿ ಬೇರೆಯವರೆಲ್ಲ ನನಗ್ ಬೈತಿದಾರಪ್ಪ, ನಾನು ಏನು ತಪ್ಪೇ ಮಾಡಿಲ್ಲ, ಆದ್ರೂ ಎಲ್ರು ನನ್ನನ್ನ ನೋಡಿ ಬೈತಾರೆ ಅಂತ ಅಂತ ಅಂದ್ರೆ ಅದಕ್ಕೆ 2 ಕಾರಣ ಇದೆ. ಒಂದು, ನಿಮ್ಮ ಪಾಪಗಳನ್ನ ಕಳೀತಾ ಇದ್ದಾನಂತೆ ಭಗವಂತ. ತಕ್ಷಣ ನಿಮಗೆ ಅನ್ನಿಸ್ಬೋದು, ಏನ್ ಮೇಡಮ್ ಇದು, ಯಾರೋ ಬೈದ್ರೆ ನನ್ ಪಾಪ ಕಳಿಯುತ್ತಾ ಅಂತ ಅಂದ್ರೆ ಹೌದು ರೀ, ಯಾರೋ ಬೈದ್ರೆ ಖಂಡಿತವಾಗ್ಲೂ ಪಾಪ ಕಳಿಯುತ್ತೆ. ಇದಕ್ಕೆ ಒಂದು ಪುಟ್ಟ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನಿಗೆ ಅರಿವಿಲ್ಲದೆ ಅವನ ಪಾಪದ ಕೊಡ ತುಂಬುತ್ತಾ ಹೋಗುತ್ತೆ. ಅವನಿಗೆ ದಿವ್ಯ ಜ್ಞಾನ ಇರೋದ್ರಿಂದ ಅವನಿಗೆ ಗೊತ್ತಾಗೋಗುತ್ತೆ. ಆಗ ಅದೇ ಸಮಯಕ್ಕೆ ನಾರದರು ಬರ್ತಾರೆ. ನಾರದರು ಬಂದಾಗ ಅವನು ಹೇಳ್ತಾನೆ, ನಾನ್ ಧರ್ಮ ಕಾರ್ಯವನ್ನೇ ಮಾಡ್ತಾ ಇದ್ದೆ, ನಾನ್ ಪೂಜೆ ಪುನಸ್ಕಾರಗಳನ್ನೇ ಮಾಡ್ತಾ ಇದ್ದೀನಿ. ಆದ್ರೆ ಏನು ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ನನ್ನ ಪಾಪದ ಕೊಡ ತುಂಬ್ತಾ ಇದೆ, ನನ್ನ ಪುಣ್ಯ ಸಂಪಾದನೆ ಆಗ್ತಾ ಇಲ್ಲ. ಈ ಪಾಪ ಕಳಿಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂದಾಗ ಆ ನಾರದ್ರು ಅವನಿಗೆ ಒಂದು ಉಪಾಯವನ್ನ ಕೊಡ್ತಾರೆ. ನೋಡು, ಇವತ್ತು ಜಾತ್ರೆ ನಡೀತಾ ಇದೆ. ಜಾತ್ರೆಯಿಂದ ಎಲ್ಲರೂ ಸಹ ಅವರವರ ಊರಿಗೆ ಹೋಗ್ಬೇಕಾದ್ರೆ ಈ ಕೆರೆ ಏರಿ ಮೇಲೆ ಹೋಗ್ತಾರೆ. ಆಗ ನೀನೇನ್ ಮಾಡು ಅಂದ್ರೆ ಈಚಲ ಮರದ ಕೆಳಗಡೆ ಕೂತ್ಕೊಂಡು ನೀನು ಹಾಲು ಕುಡಿತಾ ಇರು ಅಂತ ಹೇಳ್ತಾರಂತೆ. ಆಗ ಆ ಬ್ರಾಹ್ಮಣನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇದೇನಪ್ಪ ಇದು, ಈಚಲದ ಮರದ ಕೆಳಗಡೆ ಕೂತ್ಕೊಂಡು ನಾನು ಹಾಲು ಕುಡಿದ್ರೆ ನನ್ನ ಪುಣ್ಯ ಸಂಪಾದನೆ ಮಾಡ್ಬಿಡ್ತೀನ ಅಂತ ಅಂದಾಗ ಅವನಿಗೂ ಗೊತ್ತಾಗೋದಿಲ್ಲ. ಅವನು ಹಾಲನ್ನ ಎತ್ತಿ ಕುಡಿತಾ ಇರ್ತಾನೆ. ಆದ್ರೆ ಅಲ್ಲಿ ಹೋಗೋರೆಲ್ಲ ಏನ್ ಮಾಡ್ತಾ ಇರ್ತಾರೆ, ಅವನಿಗೆ ಬೈದ್ಬಿಟ್ಟು ಹೋಗ್ತಾರೆ. ಇದೇನಪ್ಪ ಇದು, ಬ್ರಾಹ್ಮಣ ಆಗಿ ಈಚಲ ಮರದ ಕೆಳಗಡೆ ಕೂತ್ಕೊಂಡು ಕುಡಿತಾ ಇದ್ದಾನೆ, ಹಾಗೆ ಹೀಗೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿ ಹೋಗ್ತಾರೆ. ಸಂಜೆ ಅಷ್ಟೊತ್ತಿಗೆ ಅವನ ಪಾಪದ ಕೊಡ ಏನಿರುತ್ತೆ ಖಾಲಿಯಾಗಿ ಪುಣ್ಯದ ಕೊಡ ತುಂಬಿಡುತ್ತಂತೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಮತ್ತೆ ನಾರದರನ್ನ ಕೇಳ್ತಾರೆ, ಹೇಗಾಯ್ತು ಇದು? ಆಗ ಹೇಳ್ತಾರೆ, ನೀನು ಧರ್ಮ ಕಾರ್ಯವನ್ನೇ ಮಾಡಿದ್ದು. ಅಂದ್ರೆ ನೀನೇನು ಈಚಲ ಮರದ ಕೆಳಗಡೆ ಕೂತ್ಕೊಂಡು ಆ ರಸ ಕುಡ್ದಿಲ್ಲ, ಸೋಮರಸವನ್ನ ಕುಡ್ದಿಲ್ಲ. ನೀನ್ ಕುಡ್ದಿದ್ದೇನು? ಹಾಲೇ ಕುಡಿತಿದ್ದೆ. ಅಂದ್ರೆ ನೀನು ನಿನ್ನ ಧರ್ಮ ಕಾರ್ಯವನ್ನೇ ಮಾಡ್ತಾ ಇದ್ದೆ. ಆದ್ರೆ ಅದನ್ನ ತಿಳಿಯದ ಜನ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು. ಇದರಿಂದ ಏನಾಯ್ತು ಅಂದ್ರೆ ಅವರ ಪಾಪ ಹೆಚ್ಚಾಗಿ ಅವರೆಲ್ಲರೂ ಏನು ಪುಣ್ಯ ಸಂಪಾದನೆ ಮಾಡಿದ್ರು ಅದೆಲ್ಲ ನಿನಗ್ ಬಂತು ಅಂತ ಹೇಳ್ತಾರಂತೆ. ನೋಡಿ, ಯೋಚನೆ ಮಾಡಿ. ನೀವು ಯಾರಿಗಾದ್ರೂ ಬೈತಾ ಇದ್ದೀರಾ ಅಂತ ಅಂದ್ರೆ ಅರ್ಥ ನಿಮ್ಮ ಪುಣ್ಯ ಸಂಪಾದನೆಯನ್ನ ಅವರಿಗೆ ಕೊಡ್ತಾ ಇದ್ದೀರಾ ಅಂತ. ಹಾಗಾಗಿ ಯಾರಿಗೂ ಬೈಯೋದಿಕ್ಕೆ ಹೋಗ್ಬೇಡಿ. ಹಾಗಾಗಿ ಭಗವಂತ ನಮಗೆ ಯಾರಿಂದನಾದ್ರು ಬಯಸ್ತಾನೆ ಅಂದ್ರೆ ಅರ್ಥ ಒಂದು, ನಾವು ನಮ್ಮ ಪುಣ್ಯವನ್ನ ಸಂಪಾದನೆ ಮಾಡ್ಕೋಬೇಕು ಅಂತ. ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಅಹಂಕಾರವನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ. ಕೆಲವೊಮ್ಮೆ ನಮಗೆ ಅರಿವಿಲ್ಲದೆ ನಾವ್ ಏನ್ ಮಾಡ್ಬಿಡ್ತೀವಿ,
ಕೆಲವೊಮ್ಮೆ ಅಹಂಕಾರ ಬಂದ್ಬಿಡತ್ತೆ. ಆಗ ಭಗವಂತ ಆ ಅಹಂಕಾರವನ್ನ ಕಮ್ಮಿ ಮಾಡ್ಸೋದಿಕ್ಕೋಸ್ಕರ ಈ ರೀತಿ ಅಯಶಃ ಅಂದ್ರೆ ಅಪಕೀರ್ತಿಯನ್ನ ಕೊಡ್ತಾ ಹೋಗ್ತಾನಂತೆ. ಅಂದ್ರೆ ನೀನು ಸರಿಯಾದ ಮಾರ್ಗದಲ್ಲಿ ಹೋಗು, ಸರಿಯಾದ ಮಾರ್ಗದಲ್ಲಿ ನಡೆ ಅಂತ. ಹಾಗಾಗಿ ಭಗವಂತ ನಮಗೆ ಯಶ ಕೊಟ್ರು ಅಥವಾ ಅಯಶಃ ಕೊಟ್ರು ಅಂದ್ರೆ ಕೀರ್ತಿ ಕೊಟ್ರು, ಅಪಕೀರ್ತಿ ಕೊಟ್ರು ಅಥವಾ ಭವಂತಿ ಭಾವಾಹ ಭೂತಾನಾಂ ಅಂದ್ರೆ ನಾನು ತಿಳ್ಕೋಬೇಕು ಎಲ್ಲವುದಕ್ಕೂ ಸಹ ಮೂಲ ಕಾರಣ ಭಗವಂತ. ಹಾಗೇನೆ ಮತ್ತ ಏವ ಪೃಥಗ್ ಗ್ವೀತಾಹ ಅಂದ್ರೆ ಈ ಜಗತ್ತು ಏನಿದೆ, ಈ ಜಗತ್ತು ನಡೀತಾ ಇರೋದು ಕೇವಲ ಭಗವಂತನ ದಯೆಯಿಂದ. ಭಗವಂತ ಏನು ಪ್ಲಾನ್ ಮಾಡಿದಾನೆ ಅದೇ ರೀತಿನೇ ವಿನಃ ನಾನು ಏನು ಪ್ಲಾನ್ ಮಾಡ್ತಾ ಇದ್ದೀನಿ ಆ ರೀತಿ ಖಂಡಿತ ಅಲ್ಲ. ಅದಕ್ಕೆ ನೋಡಿ, ಇದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕು ಅಂತ ಅಂದ್ರೆ, ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳು ನಡಿಬೇಕು ಅಥವಾ ಆ ಕೆಲವು ಕೆಲವು ಕೆಲಸ ಕಾರ್ಯಗಳು ನಡಿಬೇಕು ಅಂದಾಗ ನಮ್ಮಲ್ಲಿ ನಮ್ಮ ಹಿರಿಯರು ಹೇಳೋರು, ಮೊದಲು ದೇವರಿಗೆ ಸ್ವಲ್ಪ ಹಣವನ್ನ ಕಟ್ಟಿಟ್ಟು, ಭಗವಂತ ಈ ಕಾರ್ಯವನ್ನ ನಿರ್ವಿಘ್ನವಾಗಿ ನೆರವೇರಿಸು, ನಾನ್ ನಿನ್ನ ಬಳಿ ಬಂದು ನಿನ್ನ ದರ್ಶನವನ್ನ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಹಣವನ್ನ ಕಟ್ಟಿಡಿಸ್ತಾ ಇದ್ರು. ಎಕ್ಸ್ಪೆಷಲಿ ಮದ್ವೆ ಮಾಡ್ಬೇಕಾದ್ರೆ, ಮುಂಜಿಗಳು ಮಾಡ್ಬೇಕಾದ್ರೆ, ಆ ಮನೆ ಕಟ್ಟಬೇಕಾದ್ರೆ, ಗೃಹ ಪ್ರವೇಶಗಳು ಮಾಡ್ಬೇಕಾದ್ರೆ, ಮುಖ್ಯವಾದ ಕಾರ್ಯಗಳು ಏನಿದೆ ಇದೆಲ್ಲ ನಡಿಬೇಕಾದ್ರೆ 100% ಮಾಡ್ಸೋರು. ಅಥವಾ ನಾಂದಿ ಕಾರ್ಯವನ್ನ ಮಾಡ್ತೀವಿ, ನಾಂದಿ ಹೂವಿಳ್ಯವನ್ನ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ, ಮೊದಲು ನಮ್ಮಿಂದ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ, ಆದ್ರೆ ನಮ್ಮಿಂದ ನಿರ್ವಿಘ್ನವಾಗಿ ನೆರವೇರೋ ಹಾಗೆ ಮಾಡು. ಹಾಗೇನೆ ಫಸ್ಟ್ ಪೂಜೆ ಮಾಡೋದೇ ಗಣಪತಿಗೆ. ಯಾಕೆ ಅಂದ್ರೆ ಗಣಪತಿಯಲ್ಲಿರುವಂತಹ ಭಗವಂತ ಈ ಎಲ್ಲ ಕಾರ್ಯವನ್ನ ನಿರ್ವಿಘ್ನವಾಗಿ ನೆರವೇರೋ ಹಾಗೆ ಮಾಡಪ್ಪ. ಅದೇ ರೀತಿ ಈ ಎಲ್ಲ ಜಗತ್ತು ಏನಿದೆ ಇದು ನನ್ನಿಂದ ಮಾತ್ರ ಸಾಧ್ಯ ಅಂತ ಭಗವಂತ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಇವತ್ತು ನಾನು ಏನಾದ್ರೂ ಮಾಡ್ತಾ ಇದ್ದೀನಿ, ನನ್ನಿಂದ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳಾಗ್ತಾ ಇದೆ, ನನ್ನ ಭಾವಗಳೇನಿದೆ, ನನ್ನ ಯಶಸ್ಸು ಏನಿದೆ, ನನ್ನ ಅಪಕೀರ್ತಿ ಏನಿದೆ, ನಾನು ದಾನ ಮಾಡೋದಿರ್ಬೋದು, ನನ್ನ ಕೆಲಸಗಳಿರ್ಬೋದು, ಅಥವಾ ನನಗೆ ಸಾಕು ಅನ್ನೋ ಗುಣ ಇರ್ಬೋದು, ಪ್ರತಿಯೊಂದಕ್ಕೂ ಸಹ ಭಗವಂತನೇ ಕಾರಣ. ಯಾಕೆ ಇಲ್ಲಿ ಭಗವಂತ ಇಷ್ಟೊಂದು ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ನಾನು ಅವನಿಗೆ ಅವನ ಮಹಿಮೆಯನ್ನ ತಿಳಿತಾ ತಿಳಿತಾ ಏನಾಗ್ತಾ ಹೋಗ್ತೀನಿ, ಇನ್ನಷ್ಟು ಮತ್ತಷ್ಟು ನಾನು ಅವನಿಗೆ ಶರಣಾಗ್ತಾ ಹೋಗ್ತೀನಿ ಅಲ್ವಾ. ಪ್ರತಿದಿನ ಒಂದು ಸಲ ಜ್ಞಾಪಿಸ್ಕೊಳ್ಳೋರು ಈಗ 100 ಸಲ ಜ್ಞಾಪಿಸ್ಕೊಳ್ತೀವಿ. ಯಾಕೆಂದ್ರೆ ಎಲ್ಲಕ್ಕೂ ಕಾರಣ ಭಗವಂತ ಅಂತ. ಈ ರೀತಿ ಭಗವಂತ ಏನ್ ಮಾಡ್ತಾನೆ, ನಮ್ಮನ್ನ ಪ್ರತಿಯೊಂದರಲ್ಲೂ ಕೈ ಹಿಡಿದು ನಡೆಸ್ತಾ ಇದ್ದಾನೆ. ನನ್ನಲ್ಲಿ ಯಾವುದೇ ರೀತಿಯಾದಂತಹ ಅಹಂಕಾರ ಇಲ್ಲ ಅಂದ್ರೂ ಸಹ ಅದಕ್ಕೆ ಕಾರಣ ಭಗವಂತ. ಅದು ಮುಂದುವರೆದು ಹೇಳ್ತಾ ಹೋಗ್ತಾನೆ, ಮಹರ್ಷಯ ಮಹರ್ಷಿಗಳು ಸಪ್ತ 7, ಪೂರ್ವೆ ಹಿಂದೆ, ಚಾತುರ್ಯ 4, ಮನ ಮನವಹ ಮನುಗಳು, ತಥಾಹ ಕೂಡ, ತದ್ಭಾವಾಹ ನನ್ನಿಂದ ಜನಿಸಿದ್ದ, ಮಾನಸಾಹ ಮನಸ್ಸಿನಿಂದ, ಜಾತಾಹ ಹುಟ್ಟಿದವರು, ಯೇಷಂ ಅವರು, ಲೋಕೆ ಲೋಕ ಪ್ರಪಂಚದಲ್ಲಿ, ಇಮಾಹ ಈ ಎಲ್ಲ, ಪ್ರಜಾಹ ಪ್ರಜೆಗಳು. ಅಂದ್ರೆ ಸಪ್ತ ಋಷಿಗಳು ಅಷ್ಟೇ ಅಲ್ಲದೆ 4 ಮನುಗಳು ಎಲ್ಲರೂ ಸಹ ಹುಟ್ಟಿರುವುದು, ಎಲ್ಲ ಸಂತಾನವೂ ಸಹ ಕೇವಲ ನನ್ನಿಂದ ಅಂತ ಇಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಈ ಸೃಷ್ಟಿ ಹೇಗೆ ಶುರು ಆಯ್ತು ಅಂದ್ರೆ, ಏನೂ ಇಲ್ಲದೆ ಇದ್ದಾಗ ಪದ್ಮನಾಭನ ಹುಟ್ಟಿ, ಪದ್ಮನಾಭನ ರತ್ನಗರ್ಭ, ಅವನ ಆ ನಾಭಿಯಿಂದ ಕಮಲ ಹುಟ್ಟುತ್ತೆ. ಅಲ್ಲೇ 14 ಲೋಕಗಳು. ಆ 14 ಲೋಕಗಳಲ್ಲಿ ಮೊದಲು ಬ್ರಹ್ಮ ಸೃಷ್ಟಿಯಾಗ್ತಾನೆ. ಬ್ರಹ್ಮ ಸೃಷ್ಟಿಯಾದ ಮೇಲೆ ಸಪ್ತ ಋಷಿಗಳು ಸೃಷ್ಟಿಯನ್ನ ಮಾಡ್ತಾ ಹೋಗ್ತಾರೆ. ಮರೀಚಿ, ಅತ್ರಿ, ಅಂಗಿರಸ, ಪುಲ್ಲವ, ಆ, ಪುಲಸ್ವ ಪುಲಸ್ವ ಹಾಗೆ ಪುಲಹ, ಕ್ರತು, ಹಾಗೆ ಆ ವಸಿಷ್ಠರು. ಈ ರೀತಿ
ಸಪ್ತ ಋಷಿಗಳು ಶುರು ಆಗ್ತಾರೆ. ಈ ಸಪ್ತ ಋಷಿಗಳಲ್ಲೂ ಏನಾಗುತ್ತೆ, ಇದನ್ನ ಒಂದು ಹೇಳಿದ್ರೆ ಕೆಲವರು ಹೇಳ್ತಾರೆ ಕಶ್ಯಪ, ವಸಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ, ಭಾರದ್ವಾಜ, ಗೌತಮ ಮತ್ತು ಅತ್ರಿ ಅಂತಲೂ ಸಹ ಕೆಲವರು ಹೇಳ್ತಾ ಹೋಗ್ತಾರೆ. ಆದ್ರೆ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು ನಾನು ಮೊದಲ ಹೇಳಿದ ಸಪ್ತ ಋಷಿಗಳ ಬಗ್ಗೆ. ಯಾಕೆ ಇಲ್ಲಿ ಸಪ್ತ ಋಷಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಅದಕ್ಕೆ ಕಾರಣ ಪೂರ್ವೇ ಅಂದ್ರೆ ಮಹರ್ಷಯ ಸಪ್ತ ಪೂರ್ವೇ ಅಂತ ಇಲ್ಲಿ ಬಂದ್ಬರ್ತದೆ. ಅಂದ್ರೆ ಮೊದಲಿದ್ದ ಸಪ್ತ ಋಷಿಗಳು ಅಂದ್ರೆ ಈ ಮನ್ವಂತರ ಏನಿದೆ ಇದು 4 ಮನುಗಳಾದ ತಕ್ಷಣ ಬದಲಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ 4 ಯುಗಗಳ ಕಳೆದ ನಂತರ ಬೇರೆ ಆ ಚಕ್ರಗಳು ತಿರುಗುತ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಪೂರ್ವೇ ಸಪ್ತ ಋಷಯ. ಅಂದ್ರೆ ನಾನೀಗ ಏನ್ ಹೇಳಿದೆ, ಮರೀಚಿ, ಅತ್ರಿ, ಇವರೆಲ್ಲ ಏನು ಸಪ್ತ ಋಷಿಗಳಿದ್ದಾರೆ, ಇವರೇ ಪ್ರಮುಖ ಸಪ್ತ ಋಷಿಗಳ ಬಗ್ಗೆ ಇಲ್ಲಿ ಭಗವಂತ ಮಾತಾಡ್ತಾ ಇದ್ದಾನೆ. ಹಾಗೆ ಮರೀಚಿಯ ಮಗರೇ ಕಶ್ಯಪ ಅಂತಾನೂ ಹೇಳ್ತಾ ಹೋಗ್ತಾರೆ. ಕೆಲವರು ಗೋತ್ರಗಳು ಏನಾಗ್ತಾ ಹೋಗುತ್ತೆ, ಅವರು ಯಾವ ಗೋತ್ರದಲ್ಲಿ ಹುಟ್ಟಿದರೆ ಅಂತ ಗೊತ್ತೇ ಇಲ್ಲ ಅಂದಾಗ ಏನ್ ಮಾಡ್ತಾರೆ, ಕಶ್ಯಪ ಗೋತ್ರ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇವರೇ ಪ್ರಮುಖರು ಅಂತ. ಅಂದ್ರೆ ಗೋತ್ರಕ್ಕೆಲ್ಲ ಇವರೇ ಪ್ರಮುಖರು. ನನಗೆ ಯಾವ ಋಷಿಯ ಆ ಗೋತ್ರ ಅಂತ ಗೊತ್ತಿಲ್ಲ ಅಂದಾಗ ಏನ್ ಮಾಡ್ತಾರೆ, ಕಶ್ಯಪ ಗೋತ್ರ ಅಂತ ಸಾಕಷ್ಟು ಜನ ಹೇಳೋದುಂಟು. ಹಾಗೇನೆ 4 ಮನುಗಳು ಅಂತ ಯಾಕೆ ಹೇಳ್ತಾರೆ, ಮನುಗಳು 14 ಅಲ್ವಾ ಅಂತ ಅಂದ್ರೆ, ಹೌದು 14 ಮನುಗಳೇ. ಆದ್ರೆ ಇಲ್ಲಿ ಮೊದಲ 4 ಮನುಗಳನ್ನ ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಆ ಮೊದಲ 4 ಮನುಗಳನ್ನೇ ಯಾಕೆ ತೆಗೆದುಕೊಳ್ತಾ ಇದ್ದಾರಪ್ಪ ಅಂತ ಅಂದ್ರೆ, ಆ ಮೊದಲ 4 ಮನುಗಳು ಹಾಗೂ ಆ ಇವರು ಜ್ಞಾನದ ಹಿಡಿತವನ್ನ ಸಾಧಿಸೋರು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಇನ್ನೊಂದು ಅರ್ಥದಲ್ಲಿ ಮನು ಅಂದ್ರೆ ದೇವತೆಗಳು ಅನ್ನೋ ಅರ್ಥನೂ ಸಹ ಬರ್ತಾ ಹೋಗುತ್ತೆ. ಅಂದ್ರೆ ಹಾಗಾದ್ರೆ ಇಲ್ಲಿ 4 ಮ ಮನುಗಳು ಅಂತ ಯಾಕೆ ಹೇಳ್ತಾ ಇದ್ದಾರೆ, ಚತ್ವಾರು ಮನವ ಮನವ ಅಂತ ಯಾಕೆ ಹೇಳ್ತಿದ್ದಾರೆ, ಮನುಗಳ ಅಂದ್ರೆ ಯಾವ 4 ಮನುಗಳು, ಯಾರು 4 ಜನ ದೇವತೆಗಳು ಅಂತ ನಾವೇನಾದ್ರು ನೋಡೋದಾದ್ರೆ 4 ವಿಧದ ದೇವತೆಗಳು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ 4 ವಿಧದ ದೇವತೆಗಳು ಅಂದ್ರೆ 4 ವರ್ಣದ ದೇವತೆಗಳು. ಉದಾಹರಣೆ, ಬ್ರಾಹ್ಮಣ ಅಂತ ಅಂದ್ರೆ ಬ್ರಹ್ಮ, ಅದಕ್ಕೆ ಮೂಲ ಆಗ್ತಾ ಹೋಗ್ತಾರೆ. ಕ್ಷತ್ರಿಯ ಅಂದ್ರೆ ವಾಯು ಆಗ್ತಾ ಹೋಗ್ತಾರೆ. ವೈಶ್ಯ ಅಂದ್ರೆ ಇಂದ್ರಾದಿ ದೇವತೆಗಳು ಆಗ್ತಾ ಹೋಗ್ತಾರೆ. ಹಾಗೇನೆ ಶೂದ್ರರಿಗೆ ಅಶ್ವಿನಿ ದೇವತೆಗಳು ಮೂಲ ಆಗ್ತಾ ಹೋಗ್ತಾರೆ. ಅಂದ್ರೆ ನಾನಿಲ್ಲಿ ಜಾತಿಯ ಬಗ್ಗೆ ಮಾತಾಡ್ತಾ ಇಲ್ಲ, ಕ್ಲಿಯರ್ ಕಟ್ ಆಗಿ ತಿಳ್ಕೊಳ್ಳಿ. ಇಲ್ಲಿ ನಾನು ಹೇಳ್ತಾ ಇರೋದು ವರ್ಣಗಳು ಅಂದ್ರೆ ನಾವು ಮಾಡುವ ಕೆಲಸಗಳು. ಇಲ್ಲಿ ನಾನು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು, ಜ್ಞಾನವಾಗಿ ಮುಂದುವರಿಬೇಕು ಅಂದಾಗ ಬ್ರಹ್ಮನಿಂದ ನನಗೆ ಜ್ಞಾನ ಬರ್ತಾ ಹೋಗುತ್ತೆ. ಈ ರೀತಿ ಇಲ್ಲಿ 4 ಮನುಗಳು ಅಂದಾಗ ಇಲ್ಲಿ 4 ವಿಧದ ದೇವತೆಗಳು ಅಂತಲೂ ಹೇಳ್ತಾ ಹೋಗ್ತಾರೆ. ಹಾಗೆ ಮದ್ಭಾವಾಹ, ನನ್ನಿಂದ ಅಂದ್ರೆ ಈ 4 ದೇವತೆಗಳೇನಿದ್ದಾರೆ ಇವರ ನಿಮಗೆ ಕೃಪೆ ಬೇಕು ಅಂದ್ರೂ ಸಹ ನನ್ನಿಂದ. ಮಾನಸ ಜಾತಾಹ ಅಂದ್ರೆ ನಾವೀಗ ತಿಳ್ಕೊಂಡ್ಬಿಟ್ಟಿದೀವಿ, ಈ ಭೂಮಿ ಹೇಗ್ ಹುಟ್ಟಿತು ಅಂದ ತಕ್ಷಣ ಸಪ್ತ ಋಷಿಗಳು, ಆ ಸಪ್ತ ಋಷಿಗಳಿಂದ ಏನಾಗ್ತಾ ಹೋಗುತ್ತೆ, ಆ ನಮ್ಮ ಈ ಸಂತಾನ ಬೆಳೀತಾ ಹೋಗುತ್ತೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಆದ್ರೆ ಇಲ್ಲಿ ನಾವು ತಿಳ್ಕೊಂಡಿರೋದೇನು ಅಂತ ಅಂದ್ರೆ, ಮಾನಸ ಪುತ್ರರು ಅಂದ್ರೆ ಇವರೆಲ್ಲ ಬ್ರಹ್ಮನ ಮಕ್ಕಳಲ್ವಾ ಅಂತ ಹೇಳಿದ್ರೆ, ಬ್ರಹ್ಮನೇ ಇವರನ್ನ ಸೃಷ್ಟಿ ಮಾಡಿದರೂ ಸಹ ಇವರನ್ನ ಮಾನಸಿಕವಾಗಿ ನಾನು ಸೃಷ್ಟಿ ಮಾಡಿದ್ರಿಂದಲೇ ಬ್ರಹ್ಮ ಇವರನ್ನ ಸೃಷ್ಟಿ ಮಾಡೋದಿಕ್ಕೆ ಸಾಧ್ಯ ಆಯ್ತು. ಉದಾಹರಣೆ, ಈಗ ನಾವ್ ಅನ್ಬೋದು, ನನಗೆ ಇಷ್ಟ ಜನ ಮಕ್ಕಳು, ನನಗೆ ಇಷ್ಟ ಜನ ಮೊಮ್ಮಕ್ಕಳು ಅಂದ್ರೆ ಇಲ್ಲಿ ನಾವೇನ್ ಅನ್ಕೊಂತೀವಿ, ನನ್ನ ಮಕ್ಕಳು ಅಂತ ನಾವ್ ಅನ್ಕೊಂತಾ ಇದೀವಿ. ಆದ್ರೆ ಇವರೇ ನನ್ನ ಮಕ್ಕಳಾಗಿ ಹುಟ್ಟಬೇಕು ಅಂತನೂ ಸಹ ಭಗವಂತ ಮಾನಸಿಕವಾಗಿ ಸಂಕಲ್ಪವನ್ನ ತೆಗೆದುಕೊಂಡ್ರೆ ಮಾತ್ರ ಸಾಧ್ಯ. ಇದು ಎಷ್ಟೋ ಜನಕ್ಕೆ ಅನುಭವಕ್ಕೂ ಬಂದಿದೆ. ಯಾಕೆ ಅಂತ ಅಂದ್ರೆ, ನಮ್ಮ ವಂಶ ವೃದ್ಧಿ ಆಗಬೇಕು ಅಥವಾ ನಮ್ಮ ಹೊಟ್ಟೆಯಲ್ಲಿ ಒಂದು ಜೀವ ಹುಟ್ಟಬೇಕು ಅಂದ್ರೂ ಸಹ ಅದು ಕೇವಲ ಭಗವಂತನ ದಯೆಯಿಂದ ಮಾತ್ರ. ಇಲ್ಲ ಅಂದ್ರೆ ಸಾಧ್ಯವೇ ಇಲ್ಲ ಅಲ್ವಾ? ಹಾಗಾಗಿ ಇಲ್ಲಿ ಆ ಪ್ರತಿಯೊಂದು ಸಹ ನನ್ನಿಂದ ಅಂತ ಇಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ಹಾಗೇನೆ ಇಲ್ಲಿ 4ನೇ ಪಾದದಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನಪ್ಪ ಭಗವಂತ ಅಂದ್ರೆ, ಎಲ್ಲ ಪ್ರಜೆಗಳು ಸಹ ನನ್ನಿಂದ. ಅಂದ್ರೆ ಎಲ್ಲಾ ಪ್ರಜೆಗಳು ಅಂದ್ರೆ ಈಗ ನಾವ್ ಹೇಳ್ತಾ ಇದೀವಲ್ಲ, ನನ್ನ ಮಕ್ಕಳು ಅಂತ, ಅದೂ ಸಹ ನನ್ನಿಂದ. ಇವತ್ತು ಅವ್ರು ಚೆನ್ನಾಗಿದ್ದಾರೆ ಅಂದ್ರೂ ಸಹ ಅದು ನನ್ನಿಂದ.
ಅಂದ್ರೆ ಇಲ್ಲಿ ಭಗವಂತ ಇಲ್ಲಿ ಅದರಲ್ಲೂ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಸಪ್ತ ಋಷಿಗಳು, ಸಪ್ತ ದೇವತೆಗಳು ಅಥವಾ ಸಪ್ತ ಮನುಗಳು ಈ ಎಲ್ಲರೂ ಸಹ ನಾನು ಮಾನಸಿಕವಾಗಿ ನಾನು ಸೃಷ್ಟಿ ಮಾಡಿದಾಗ ಮಾತ್ರ ಬ್ರಹ್ಮ ಸೃಷ್ಟಿಯನ್ನ ಮಾಡ್ತಾನೆ. ಇಲ್ಲ ಅಂದ್ರೆ ಸೃಷ್ಟಿ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ನಾವು ಆಲ್ರೆಡಿ ತಿಳ್ಕೊಂಬಿಟ್ಟಿದೀವಿ. ಈ ಪ್ರಕೃತಿಯಲ್ಲಿ ಏನೆಲ್ಲ ಆಗ್ತಿದೆ ಅದೂ ಸಹ ಭಗವಂತನಿಂದನೇ. ಯಾಕೆ ಅಂದ್ರೆ, ಇಲ್ಲಪ್ಪ ಪ್ರಕೃತಿ ಮಾತೇನೇ ಮಾಡ್ತಾ ಇರೋದು. ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ಮಳೆ ಬರ್ಬೇಕು, ಚಳಿಗಾಲದಲ್ಲಿ ಮಾತ್ರ ಚಳಿ ಇರ್ಬೇಕು, ಬೇಸಿಗೆಗಾಲದಲ್ಲಿ ಮಾತ್ರ ಬಿಸಿಲಿರ್ಬೇಕು. ಇದೆಯಾ ಹಾಗೆ? ಇಲ್ಲ. ಇದ್ದಕ್ಕಿದ್ದ ಹಾಗೆ ಚಳಿಗಾಲದಲ್ಲಿ ಮಳೆ ಬರುತ್ತೆ, ಬೇಸಿಗೆಗಾಲದಲ್ಲಿ ಮಳೆ ಬರುತ್ತೆ ಅಲ್ವಾ? ಚಳಿಗಾಲದಲ್ಲಿ ಬಿಸಿಲಿರುತ್ತೆ. ಇದಕ್ಕೆಲ್ಲ ಕಾರಣ ಯಾರು? ಭಗವಂತ. ನಾವು ಮಾಡಿದ ತಪ್ಪುಗಳ ತುಲನೆಯನ್ನ ಮಾಡಿ ಭಗವಂತ ನಮ್ಮೆಲ್ಲರ ಜೀವನದಲ್ಲಿ ಈ ಪ್ರಕೃತಿಯಲ್ಲಿ ಈ ಎಲ್ಲ ವ್ಯತ್ಯಾಸಗಳನ್ನ ಮಾಡ್ತಾ ಹೋಗ್ತಾನೆ. ನಮ್ಮ ಜೀವನದಲ್ಲಿ ಯಾರು ಬರ್ಬೇಕು, ನಮ್ಮ ಜೀವನದಲ್ಲಿ ಯಾರು ಹೋಗ್ಬೇಕು, ನಮ್ಮ ಹೊಟ್ಟೆಯಲ್ಲಿ ಯಾರು ಹುಟ್ಟಬೇಕು ಹೇಳ್ತಾ ಹೋಗ್ತಾರೆ. ನಿನ್ನ ಮಕ್ಕಳಿಗೆ ಖಂಡಿತವಾಗ್ಲೂ ಬೈಬೇಡ. ಯಾಕೆ ಅಂದ್ರೆ ಅದು ನಿನ್ನ ಪೂರ್ವ ಜನ್ಮದ ಪಾಪಗಳು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಪಾಪಗಳು ಅಂದ್ರೆ ಅರ್ಥ ನಾನ್ ಮಾಡಿದ ಕರ್ತವ್ಯಗಳು, ನಾನ್ ಮಾಡಿದ ಪಾಪ ಪುಣ್ಯ ಏನಿದೆ ಅದೇ ನಮ್ಮ ಮಕ್ಕಳು. ನಾನು ಒಳ್ಳೇದ್ ಮಾಡಿದ್ರೆ ನನ್ ಮಕ್ಳು ಒಳ್ಳೇದಾಗಿರ್ತಾರೆ. ನನ್ ಮಕ್ಳು ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಇಲ್ವಾ? ನಮ್ಮೆಲ್ರಿಗೂ ಗೊತ್ತು ಹೇಗಿರುತ್ತೆ ಜೀವನ ಅಂತ. ಹಾಗಾಗಿ ಪ್ರತಿಯೊಂದು ಸಹ ಭಗವಂತನಿಂದನೇ, ಭಗವಂತನೇ ಇದೆಲ್ಲದಕ್ಕೂ ಮೂಲ ಅಂತ ವಿಜ್ಞಾನದ ಮೂಲಕ 9ನೇ ಅಧ್ಯಾಯದಲ್ಲಿ ಹೇಳಿದ್ರೆ, ಇನ್ನೂ ತನ್ನ ಹಿರಿಮೆಯನ್ನ ಈ ವಿಭೂತಿ ಯೋಗದಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಭಗವಂತ ಇನ್ನೂ ಏನೆಲ್ಲ ಹೇಳ್ತಾನೆ ಅಂತ ತಿಳ್ಕೊಳ್ಳುವ ಆಸಕ್ತಿ ಹಾಗೂ ಜ್ಞಾನ ಭಗವಂತ ನಮ್ಮೆಲ್ಲರಿಗೆ ಕರುಣಿಸ್ಲಿ. ಯಾಕೆಂದ್ರೆ ನಾವೀಗ ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ ಎಲ್ಲಕ್ಕೂ ಕಾರಣ ಭಗವಂತ ಅಂತ. ಹಾಗಾಗಿ ಭಗವಂತನೇ ನಮ್ಮನ್ನ ಧರ್ಮ ಮಾರ್ಗದಲ್ಲಿ ನಡೆಸ್ಲಿ ಅಂತ ಹೇಳಿ ಅವನಿಗೆ ಶರಣಾಗೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.